ಭಗವಾನ್ ಶ್ರೀರಾಮಕೃಷ್ಣರಲ್ಲಿ, ಜಗನ್ಮಾತೆ ಶ್ರೀ ಶಾರದಾದೇವಿಯವರಲ್ಲಿ, ಪೂಜ್ಯಪಾದರಾದ ಶ್ರೀಮತ್ ಸ್ವಾಮಿ ವಿವೇಕಾನಂದರಲ್ಲಿ, ಜಗತ್ತಿನ ಎಲ್ಲ ದೇವದೇವತೆಗಳಲ್ಲಿ, ಸಾಧು ಸಂತ ಮಹಾತ್ಮರಲ್ಲಿ ಮೊಟ್ಟ ಮೊದಲನೇದಾಗಿ ಪ್ರಣಾಮಗಳನ್ನು ಹೇಳ್ತೇನೆ. ನನ್ನ ಪ್ರಿಯ ಸೋದರ ಸ್ವಾಮಿ ಜಗನ್ನಾಥಾನಂದಜಿ ದೂರದ ಬೆಂಗಳೂರಿನಿಂದ ಬಂದು ಶಿವರಾತ್ರಿ ಜಾಗರಣೆಯಲ್ಲಿ ಪಾಲ್ಗೊಂಡು ಬೆಂಗಳೂರಿಗೆ ವಾಪಸ್ ಹೋಗಬೇಕು ಅಂತಿದ್ದರು ಮಾತಾಜಿಯವರು. ಇನ್ನು 2 ದಿನಕ್ಕೆ ರಾಮಕೃಷ್ಣ ಜಯಂತಿ ಇದೆ, ಕರೆಕ್ಟ್ ಇದೆ, ಅದನ್ನು ಮುಗಿಸ್ಕೊಂಡು ಹೋಗಿ ಅಂತ ಹೇಳಿದ್ದಕ್ಕೆ ಆಶ್ರಮದ ಮೇಲಿನ ಅಭಿಮಾನದಿಂದ ಉಳಿದಿದ್ದಾರೆ ಮಾತಾಜಿ ಮೋಕ್ಷಪುರಾಣರವರು. ಅವರ ಬಗ್ಗೆ ಒಂದು ಸ್ವಲ್ಪ ಗದಗಿನ ಜನ ಗೊತ್ತಿಲ್ಲ ಅವರ ಬಗ್ಗೆ. ಅವರು ಒಬ್ಬರು IAS ಅಧಿಕಾರಿಗಳ ಮಗಳು. ಅವರ ತಂದೆಯವರು IAS ಅಧಿಕಾರಿ, ಪೂರ್ವಾಶ್ರಮ ತಂದೆ, ಮಿನಿಸ್ಟ್ರಿ ಆಫ್ ಹಾರ್ಟಿಕಲ್ಚರ್ ಅದರಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿಯಾಗಿ ರಿಟೈರ್ಡ್ ಆದವರು. ಬೆಂಗಳೂರು ನಗರದ ಜಿಲ್ಲಾಧಿಕಾರಿಗಳಾಗಿ 4-5 ವರ್ಷ ಕೆಲಸ ಮಾಡಿದವರು. ಬೆಂಗಳೂರು DC ಅಂದರೆ 2ನೇ ಚೀಫ್ ಮಿನಿಸ್ಟರ್ ಇದ್ದಂಗೆ. ಮತ್ತು ಸ್ವಯಂ ಅವರು ಕೂಡ MBBS ಡಾಕ್ಟ್ರು. ಅವರ ಪೂರ್ವಾಶ್ರಮ ತಂದೆಗೆ 4 ಮಕ್ಕಳು, 3 ಹೆಣ್ಮಕ್ಕಳು, 1 ಗಂಡು ಮಗು ಇಂಜಿನಿಯರಿಂಗ್ ಮಾಡಿದ್ದಾನೆ. 3 ಹೆಣ್ಮಕ್ಕಳು MBBS, ಅದರಲ್ಲಿ 2 MD, ದೊಡ್ಡವರಿಬ್ಬರು MD. ಎಲ್ಲರಿಗಿಂತ ದೊಡ್ಡವರು ದುಬೈನಲ್ಲಿ ಪ್ರಖ್ಯಾತ ಡಾಕ್ಟರ್. 2ನೇವರು ಅಮೆರಿಕದಲ್ಲಿ ಪ್ರಖ್ಯಾತ ಡಾಕ್ಟರ್. ಇವ್ರಿಗೆ IAS ಮಾಡಬೇಕು ಅಂತಿತ್ತು, ನಾನು ಅವ್ರ ತಲೆ ಕೆಡಿಸ್ಬಿಟ್ಟೆ. ಒಂದು 2-3 ಪ್ರಯತ್ನ ಮಾಡಿದ್ರು. ಆಮೇಲೆ IAS ಸ್ವಲ್ಪ ಕಷ್ಟವಾಗ್ತಾ ಇದೆ ಅಂತ ಅನ್ನಿಸ್ತು. KAS ತಗೊಂಡು KAS ಪಾಸ್ ಮಾಡಿಬಿಟ್ರು. ಆದರೆ ನಾನು ಹೇಳಿದೆ, KAS ಹೋಗಬೇಡಿ, ಅಂದರೆ ಇಲ್ಲಿರೋರು ಯಾರಾದರೂ ಓದ್ತಾ ಇದ್ದರೆ ಬಿಟ್ಬಿಡಬೇಡಿ. ಅವ್ರಿಗೆ ಹೇಳಿದೆ ನಾನು ಅಷ್ಟೆ. ಜೊತೆಗೆ ಅವ್ರ ತಂದೆನೂ ಹೇಳಿದರು KAS ಬೇಡ, ಏಕೆಂದರೆ 28 ಜನ ಆಟ ಆಡಿಸೋರು ಇರ್ತಾರೆ. ಹಳ್ಳಿ ಗಮಾರನೂ ಹೋಗಿ ಆಟ ಆಡಿಸ್ತಾನೆ ಅವರು, ಅವೆಲ್ಲ ಬೇಡ. ನಿಮ್ಮ ಹೆಸರು ಭಗವಾನ್ ಬುದ್ಧನ ಹೆಸರು, ನೀವು ಬುದ್ಧನಂತೆ ಆಗಿ ಅಂತ ಹೇಳಿದೆ ಅವರಿಗೆ. ಅವರು ಅದನ್ನು ಗಂಭೀರವಾಗಿ ತಗೊಂಡು ಒಂದು 15 ವರ್ಷ ನಮ್ಮ ಬಿಜಾಪುರದ ಮನಗುಳಿ ಸ್ಕೂಲ್ನಲ್ಲಿ ಆಡಳಿತಾಧಿಕಾರಿಗಳಾಗಿ ಕೆಲಸ ಮಾಡಿ, ಬಿಳಿ ಬಟ್ಟೆಯಲ್ಲಿದ್ದು ಜಪ ಧ್ಯಾನ, ಬಿಳಿ ಬಟ್ಟೆಯಲ್ಲಿದ್ದರೆ ಅವಾಗ ಅದೇ ಕೆಲಸ, ಜಪ ಧ್ಯಾನ ಅಧ್ಯಯನ ಸೇವೆ. ಅಲ್ಲಿ 720 ಮಕ್ಕಳಿದ್ದಾರೆ ಆ ಶಾಲೆಯಲ್ಲಿ. ಆ ಹಾಸ್ಟೆಲ್ನಲ್ಲಿ ಒಂದು 180-90 ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಆ ಮಕ್ಕಳನ್ನೆಲ್ಲ ನೋಡಿಕೊಳ್ಳೋದು, ಅವ್ರಿಗೆ ವೇದ ಹೇಳಿಕೊಟ್ಟು, ಭಗವದ್ಗೀತೆ ಹೇಳಿಕೊಟ್ಟು, ದಿವ್ಯತ್ರೆಯರ ಜೀವನದ ಬಗ್ಗೆ ಕಥೆಗಳು ಹೇಳಿ, ಭಗವದ್ಗೀತೆಯಲ್ಲಿ ಬಿಜಾಪುರ ಜಿಲ್ಲೆಗೆ ನಂಬರ್ 1 ಬಂದು ಡಿಸ್ಟ್ರಿಕ್ಟನ್ನು ರೆಪ್ರೆಸೆಂಟ್ ಮಾಡಿದ್ರು ಹುಡುಗರು. ಅಲ್ಲಿ ಓದೋ ಲಂಬಾಣಿ ಹುಡುಗರು ವೇದ ಹೇಳೋ ಹಾಗೆ ಬಹುಶಃ ನಮ್ಮ ಗದಗಿನಲ್ಲಿ ಯಾರಾದರೂ ಹೇಳ್ತಾರ ಅಂತ ಡೌಟ್ ನನಗೆ. ಆ ಶಾಲೆಯಲ್ಲಿ ಲಂಬಾಣಿ ಹುಡುಗರಿದ್ದಾರೆ, ಆ ಲಂಬಾಣಿ ಹುಡುಗರು ವೇದ ಹೇಳ್ತಾರೆ. ಇಲ್ಲಿ ಯಾರಾದರೂ ನಮ್ಮೂರಲ್ಲಿ ಹೇಳ್ತಾರ ಅಂತ ನಂಗೆ ಡೌಟ್. ನಾನು ಎಷ್ಟೋ ಜನ ಹೇಳೋದು ಕೇಳಿದ್ದೀನಿ, ಅದು ಇರಲಿ, ಅಷ್ಟೇ ಸಾಕು. ಅಷ್ಟು ಚೆನ್ನಾಗಿ ಅವರು ಹೇಳ್ಕೊಟ್ಟಿದ್ದಾರೆ.
ಅವರಿಗೆ ಮೋಕ್ಷಪ್ರಾಣ ಮಾತಾಜಿ ಅಂತ ಹೆಸರು. ನನಗೆ ಒಂದ್ಸಲ ಅನ್ನಿಸ್ತು, ವೇದಮಯಿ ಮಾತಾಜಿ ಅಂತ ಹೆಸರು ಕೊಡೋಣ ಅವ್ರಿಗೆ. ವೇದಮಯಿ, ವೇದಗಳನ್ನು ಕಂಡ್ರೆ ಭಾಳ ಇಷ್ಟ ಅವರಿಗೆ. ಆದರೆ ಅವರ ಸನ್ಯಾಸದ ಗುರುಗಳು ಅವರು ಬೇರೆ ಇಷ್ಟಪಟ್ಟರು. ಅವರು ಸನ್ಯಾಸದ ಗುರುಗಳು ಏನು ಹೇಳ್ತಾರೋ ಅದನ್ನು ಶಿಷ್ಯರು ಮರು ಮಾತಲ್ಲದೆ ಕೇಳಬೇಕಾಗುತ್ತೆ. ಸೊ ಮೋಕ್ಷಪ್ರಾಣ ಮಾತಾಜಿಯವರೇ, ಎಷ್ಟೋ ಜನ ನಮ್ಮವರೇ, ಊರಿನ ಗಣ್ಯರು, ಹೆಸರಾನ್ವಿತರು, ಸಾಕಷ್ಟು ಕೆಲಸ ಕಾರ್ಯಗಳನ್ನು ತೊಡಗಿಸಿಕೊಂಡವರು, ನಿಮ್ಮದೇ ಕ್ಷೇತ್ರಗಳಲ್ಲಿ ಊರಿನ ಅಭಿವೃದ್ಧಿಗೆ ಸಾಕಷ್ಟು ಕೊಡುಗೆ ಕೊಟ್ಟವರು, ಜೊತೆಗೆ ಪರವೂರಿನಿಂದ ಬಂದಿದ್ದಾರೆ. ನಮ್ಮ ಸೋದರಿ ಸರಸ್ವತಿಯವರು ಬಂದಿದ್ದಾರೆ, ಸೊರೇಬಾನ್ನಿಂದ ಬಂದಿದ್ದಾರೆ. ಆ ಊರಿನಲ್ಲಿ ಅವರು ಆಧ್ಯಾತ್ಮಿಕ ಕ್ರಾಂತಿಯನ್ನೇ ಮಾಡ್ತಾ ಇದ್ದಾರೆ. ಊರಲ್ಲ, ಸುತ್ತ ಒಂದು 10 ಹಳ್ಳಿ. ಪ್ರತಿ ವಾರ ಸತ್ಸಂಗ ಇರುತ್ತೆ ಮನೆಯಲ್ಲಿ. ಒಂದು 50 ಜನ 100 ಜನ ಊಟ ಮಾಡ್ತಾರೆ ಪ್ರತಿ ವಾರ. ಹಾಗೆ ಗಂಗಾವತಿಯಿಂದ ಸೋದರಿ ಜ್ಯೋತಿಯವರು ಬಂದಿದ್ದಾರೆ. ಅವರು ಕೂಡ ಆದರ್ಶ ಪತ್ನಿ, ಆದರ್ಶ ತಾಯಿ. ಹೊರ ಊರಿನವ್ರ ಹೆಸರು ಮಾತ್ರ ತಗೊಳ್ತಾ ಇದ್ದೀನಿ ನಾನು. ಈ ಊರಿನವರು ಬಹಳಷ್ಟು ಜನ ಗಣ್ಯರು ಬಂದಿದ್ದಾರೆ, ಯಾರ ಹೆಸರು ಬೇಡ. ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿರೋ BEd ಕಾಲೇಜಿನ ಪ್ರಾಂಶುಪಾಲರಾದ ಸೋದರಿ ಗಂಗಾಬಾಯಿ ಪವಾರ್ ಅವ್ರ ಹೆಸರು ಮಾತ್ರ ತಗೊಳ್ತಾರೆ. ಇದು ನಾವೆಲ್ಲ ಸಂಭ್ರಮಿಸಬೇಕಾದ ದಿನ. ಪಾಪ ಈ ಕಡೆ ಭಾಗದ ಜನರಿಗೆಲ್ಲ ರಾಮಕೃಷ್ಣರ ಬಗ್ಗೆ, ವಿವೇಕಾನಂದರ ಬಗ್ಗೆ, ಶಾರದಾ ಮಾತೆ ಮಹತ್ವದ ಬಗ್ಗೆ, ಅವರಿಂದ ಏನು ಪ್ರಯೋಜನ ಆಗುತ್ತೆ ನಮಗೆ ಅನ್ನೋದ್ರ ಬಗ್ಗೆ ಬಹಳ ಕಡಿಮೆ ಪ್ರಜ್ಞೆ ಇದೆ. ಇಡೀ ಉತ್ತರ ಕರ್ನಾಟಕದಲ್ಲಿ. ದಕ್ಷಿಣ ಕರ್ನಾಟಕದಲ್ಲಿ ಹಾಗಲ್ಲ. ಏನು ಕಾರಣ ಅಂದರೆ, ದಕ್ಷಿಣ ಕರ್ನಾಟಕದ ಕವಿಗಳು ಒಬ್ಬರನ್ನೂ ಬಿಡದೆ ಈ ದಿವ್ಯತ್ರಯರ ಬಗ್ಗೆ ಪುಸ್ತಕ ಬರೆದರು, ಹಾಡಿದರು, ನಾಟಕಗಳನ್ನು ಮಾಡಿದರು. ಪೇಪರ್ಗಳಲ್ಲಿ ಕುವೆಂಪು, AR ಕೃಷ್ಣಶಾಸ್ತ್ರಿಗಳು, TS ವೆಂಕಣ್ಣಯ್ಯನವರು, BM ಶ್ರೀ, ಡಾಕ್ಟರ್ DV ಗುಂಡಪ್ಪನವರು, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಶಿವರಾಮ್ ಕಾರಂತರು, ಬೆಂಗಳೂರು ಮೈಸೂರಿನ ಸುಪ್ರಸಿದ್ಧ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿದ ಸಂಸ್ಥಾಪಕರೆಲ್ಲರೂ, ಬೆಂಗಳೂರಿನ ನ್ಯಾಷನಲ್ ಕಾಲೇಜ್ ಕಟ್ಟಿದಂಥ ಪ್ರೊಫೆಸರ್ V ಗೋಪಾಲಸ್ವಾಮಿ ಅಯ್ಯಂಗಾರ್, MES MPL ಶಾಸ್ತ್ರಿ, ವಿಜಯ ಕಾಲೇಜಿನ VT ಶ್ರೀನಿವಾಸನ್, ಪ್ರೊಫೆಸರ್ VT ಶ್ರೀನಿವಾಸನ್, ಸೇಂಟ್ ಜೋಸೆಫ್ಸ್ ಕಾಲೇಜಿನವರು ಅಷ್ಟೇನು ಬರೆದಿಲ್ಲ, ಯಾಕೆ ಕ್ರಿಶ್ಚಿಯನ್ರು ಅವರು. ಮೈಸೂರಿನ ಮಹಾರಾಜರೇ, ಸ್ವಯಂ ಮಹಾರಾಜರೇ ವಿವೇಕಾನಂದರ ಪರಮ ಭಕ್ತರು. ಅಮೆರಿಕಕ್ಕೆ ಹೋಗೋದಕ್ಕೆ ಬಹಳಷ್ಟು ಹಣ ಸಹಾಯ ಮಾಡಿದ್ದು ಮೈಸೂರು ಮಹಾರಾಜರು. ಚಾಮರಾಜೇಂದ್ರ ಒಡೆಯರ್, ಅವರ ಮಗ ಕೃಷ್ಣರಾಜ ಒಡೆಯರ್, ಅವರ ಮಗ ಜಯಚಾಮರಾಜ ಒಡೆಯರ್, ಈಗ ಯದುವೀರ ಕೃಷ್ಣದತ್ತ ಒಡೆಯರ್, ಇವರು ಕೂಡ, ಇವರೆಲ್ಲರೂ ರಾಮಕೃಷ್ಣರ ಬಗ್ಗೆ, ವಿವೇಕಾನಂದರ ಬಗ್ಗೆ ಬಹಳ ಓದಿಕೊಂಡವರು, ಪ್ರಚಾರ ಮಾಡಿದವರು. ಊರೂರುಗಳಲ್ಲೂ ಲೈಬ್ರರಿಗಳನ್ನು ಮಾಡುವಾಗ ಸಾವಿರಾರು ಪುಸ್ತಕಗಳನ್ನು ರಾಮಕೃಷ್ಣ ಬಗ್ಗೆ ಕೊಟ್ಟವರು. ಮತ್ತು ಇವರಿಂದ ಕುವೆಂಪುವಿಂದ ಅವರ ಶಿಷ್ಯ GS ಶಿವರುದ್ರಪ್ಪನವರು, GSS ರಾಷ್ಟ್ರಕವಿ GS ಶಿವರುದ್ರಪ್ಪನವರು ಅಂಥ ಕವಿ. ವಚನವೇದದ ಹಾಡುಗಳನ್ನೆಲ್ಲ ಅವರೇ ಟ್ರಾನ್ಸ್ಲೇಟ್ ಮಾಡಿರೋದು. ಕುವೆಂಪು ರಾಮಕೃಷ್ಣ ವಚನವೇದವನ್ನೇ ಟ್ರಾನ್ಸ್ಲೇಟ್ ಮಾಡಿದರು. ಕುವೆಂಪು ರಾಮಾಯಣ ದರ್ಶನಂಗೆ ಜ್ಞಾನಪೀಠ ಪ್ರಶಸ್ತಿ ಬಂದಾಗ ಡೆಲ್ಲಿನಲ್ಲಿ ಅದನ್ನು ಸ್ವೀಕರಿಸುವ ಸಮಯದಲ್ಲಿ ಸ್ವೀಕರಿಸ್ತಾ ಅವ್ರ ಬಾಯಿನಲ್ಲಿ ಒಂದು ಮಾತು ಬರುತ್ತೆ, ಏನು ಗೊತ್ತಾ? ಶ್ರೀರಾಮಕೃಷ್ಣಾರ್ಪಣ ಮಸ್ತು ಅಂತ ಬರುತ್ತೆ. ಅದನ್ನು ಅವರ ಮಗಳು ತಾರಿಣಿ ತಮ್ಮ ನಾ ಕಂಡಂತೆ ನನ್ನ ತಂದೆ ಕುವೆಂಪು ಅಂತಲೂ, ನಾ ಕಂಡಂತೆ ರಾಷ್ಟ್ರಕವಿ ಕುವೆಂಪು ಅಂತಲೂ ಪುಸ್ತಕ ಬರೆದಾರೆ. ತಾರಿಣಿ ನಾನು ಚೆನ್ನಾಗಿ ಗೊತ್ತು, ನನಗೆ ಪರಿಚಯ ತಾರಿಣಿ. ಅವ್ರ ಗಂಡ ಚಿದಾನಂದ ಗೌಡರು, ಕುವೆಂಪು ವಿಶ್ವವಿದ್ಯಾಲಯದ ಮೊದಲ ಕುಲಪತಿ, ವೈಸ್ ಚಾನ್ಸಲರ್. ಶ್ರೀರಾಮಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಪ್ರಶಸ್ತಿಯನ್ನು ತಗೊಳ್ಬೇಕಾದ್ರೆ ಅದನ್ನು ರಾಮಕೃಷ್ಣರಿಗೆ ಸಮರ್ಪಣೆ ಮಾಡಿದ್ರು. ತಗೊಂಡು ಆಶ್ರಮದಲ್ಲೇ ಉಳ್ಕೊಂಡಿದ್ದರು, ಡೆಲ್ಲಿ ಆಶ್ರಮದಲ್ಲಿ.
ಬಂದು ಮತ್ತೆ ಇತರ ರಾಮಕೃಷ್ಣರದು ಸ್ಟ್ಯಾಚು ಇದೆ ಡೆಲ್ಲಿ ರಾಮಕೃಷ್ಣಾಶ್ರಮದಲ್ಲಿ. ಆ ಸ್ಟ್ಯಾಚು ಮುಂದೆ ಇಟ್ಟು, ಇಲ್ಲಿ ಹೇಗೆ ಜಗಲಿ ಸಣ್ಣದೊಂದು ಜಗಲಿ ಇದೆ, ಅದರ ಮೇಲೆ ಇಟ್ಟು ಸಾಷ್ಟಾಂಗ ಪ್ರಣಾಮ ಮಾಡಿ ಪ್ರಾರ್ಥನೆ ಮಾಡಿರ್ಬೋದು. ಪ್ರಭು ನಿನ್ನ ಪ್ರಸಾದ ಅಂತೇನೋ ಮಾಡಿರಬಹುದು. ಪ್ರಾರ್ಥನೆ ಮಾಡ್ಕೊಂಡು ಆಮೇಲೆ ಕಣ್ಣಿಗೆ ಹೊತ್ಕೊಂಡು ತೊಗೊಂಡು ಹೋದರು. ಇದು ಅವ್ರ ಮಗಳು, ಸ್ವಯಂ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳು ಪುಸ್ತಕದಲ್ಲಿ ದಾಖಲಿಸಿದ್ದಾರೆ. ರಾಷ್ಟ್ರಕವಿ ಕುವೆಂಪು. ಕುವೆಂಪು ಪ್ರಭಾವ ದಕ್ಷಿಣ ಕರ್ನಾಟಕದಲ್ಲಿ ವಿಪರೀತ. ದೇವರಲ್ಲಿ ನಂಬಿಕೆ ಇರೋರು ಇಲ್ಲದೆ ಇರೋರು ಎಲ್ಲರೂ ಕುವೆಂಪು ಭಕ್ತರೇ. ಅವರೆಲ್ಲರೂ ರಾಮಕೃಷ್ಣರ ಬಗ್ಗೆ ಹೊಗಳಿದ್ದು, ವಿವೇಕಾನಂದರ ಬಗ್ಗೆ ಮಾತಾಡಿ. ಹೀಗಾಗಿ ದಕ್ಷಿಣ ಕರ್ನಾಟಕದ ಶಾಲಾ ಕಾಲೇಜುಗಳಲ್ಲಿ ದಿನಕ್ಕೆ ಒಮ್ಮೆಯಾದರೂ ರಾಮಕೃಷ್ಣ ವಿವೇಕಾನಂದರ ಬಗ್ಗೆ ಲೆಕ್ಚರರ್ಸು, ಟೀಚರ್ಸು. ನನ್ನ ಮೇಷ್ಟ್ರು ಕೂಡ, ನಾನು 9ನೇ ಕ್ಲಾಸ್ನಲ್ಲಿದ್ದಾಗ ನನ್ನ ಇಂಗ್ಲೀಷ್ ಟೀಚರ್ ವಿವೇಕಾನಂದರ ಬಗ್ಗೆ ಮಾತನಾಡಿದ ಒಂದು ದಿನವೂ ಇಲ್ಲ. ಆ 9ನೇ ಕ್ಲಾಸ್ನಲ್ಲಿ ಎಸ್ಸೆ ಬರೆಯೋದಕ್ಕೆ ಹೇಳಿದ್ರು ಒಬ್ಬರು, ನಾನು ವಿವೇಕಾನಂದರ ಬಗ್ಗೆನೇ ಬರೆದಿದ್ದೆ. ಅದನ್ನು ನೋಡಿದಂತಹ ನಮ್ಮ ಟೀಚರ್ ತಮ್ಮ, ಅವರು MSc ಮ್ಯಾಥಮೆಟಿಕ್ಸ್ನಲ್ಲಿ ರ್ಯಾಂಕ್, ಅವರು ಇಂಗ್ಲೀಷ್ ಟೀಚರ್ ತಮ್ಮ, ಅದನ್ನು ಓದಿ ಹೈಸ್ಕೂಲ್ ಮಟ್ಟಕ್ಕೆ ಈ ಯಾವ ಹುಡುಗರು ಇಷ್ಟು ಚೆನ್ನಾಗಿ ಬರೆಯೋದು ಅಪರೂಪ, ನೋಡು ಇದನ್ನು ಕಲ್ಟಿವೇಟ್ ಮಾಡ್ಕೊಂಡೇನು ಅಂತ ಹೇಳಿದ್ರು ನನಗೆ. ಅವರು ನಾನು ಕ್ರಿಕೆಟ್ ಫ್ರೆಂಡ್ಸ್. ನಮ್ಮ ಮೇಷ್ಟ್ರು ನಮ್ಮ ಜೊತೆ ಕ್ರಿಕೆಟ್ ಆಡೋಕೆ ಬರೋರು. ಹೈಸ್ಕೂಲ್ನಲ್ಲಿ ಸ್ಟೂಡೆಂಟ್ಸು ಟೀಚರ್ಸು ಒಟ್ಟೊಟ್ಟಿಗೆ ವಾಲಿಬಾಲು ಕ್ರಿಕೆಟ್ ಆಡ್ತಿದ್ದರು. ಅಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಟೀಚರ್ಸು ಫ್ರೆಂಡ್ಸ್ ಇದ್ದಂಗೆ ಇರ್ತಾರೆ, ಕಾಲೇಜ್ ಪ್ರೊಫೆಸರ್ಸು ಸ್ಟೂಡೆಂಟ್ಸು. ಡಾಕ್ಟರ್ H. ನರಸಿಂಹಯ್ಯ ಸಾಯಂಕಾಲ 2 ಗಂಟೆ ಮಕ್ಕಳ ಜೊತೆ ಬ್ಯಾಡ್ಮಿಂಟನ್ ಆಡೋರು. ಹಾಗೆ ಎಷ್ಟೋ ಸಲ ನಮ್ಮ ಮೇಷ್ಟ್ರುಗಳನ್ನೇ ನಾವು ವಾಲಿಬಾಲ್ನಲ್ಲಿ ಸೋಲಿಸ್ಬಿಡ್ತಾಯಿದ್ವಿ. ಕ್ರಿಕೆಟ್ನಲ್ಲಿ ವಾಲಿಬಾಲ್ನಲ್ಲಿ ಸೋಲಿಸಿ ಮುಂದಿನ ಸಲ ನೋಡೋಣ ನಿಮ್ಮನ್ನು ಅಂತ ಅವ್ರು ಅಂತಿದ್ರು ಅವರು. ಹೀಗೆಲ್ಲ ಶಾಲಾ ಜೀವನ ಅಂದರೆ ನಾವು ಏನೋ ಓದೋದಕ್ಕೆ ಬಂದಿದ್ದೀವಿ ಅಂತ ಅನ್ನಿಸ್ತಾನೆ ಇರಲಿಲ್ಲ. ಅದೊಂದು ಪಿಕ್ನಿಕ್ಕಲ್ಲಿ ಇದ್ಕೊಂಡೇ ಎಲ್ಲ ಕಲ್ತು ಬಿಡ್ತಿದ್ವಿ. ಅಷ್ಟು ವಾತಾವರಣ ಹಳೆಯ ಮೈಸೂರು ಪ್ರಾಂತ್ಯದಲ್ಲಿ ಶೈಕ್ಷಣಿಕ ವಾತಾವರಣ ಅಷ್ಟು ಆಪ್ಯಾಯಮಾನ, ಅಷ್ಟು ಆತ್ಮೀಯ. ಯಾಕೆ ರಾಮಕೃಷ್ಣ ಬಗ್ಗೆ ಕುವೆಂಪು ಇತ್ಯಾದಿಗಳು? ಕುವೆಂಪು ಒಂದು ರೀತಿ ನಾಸ್ತಿಕ. ಇಷ್ಟರ ಮಟ್ಟಿಗೆ ಕುವೆಂಪು ಅವ್ರ ಮೇಲೆ ಪ್ರಭಾವ ಬೀರೋದಕ್ಕೆ, ರಾಮಕೃಷ್ಣರು ಕುವೆಂಪು ಮೇಲೆ ಪ್ರಭಾವ ಬೀರೋದಕ್ಕೆ ಏನು ಕಾರಣ ಅಂದರೆ ಅವರ ಜೀವನ ಓದಿದರೆ ಗೊತ್ತಾಗುತ್ತೆ. ರಾಮಕೃಷ್ಣರು ನಮಗೆ ಕಾಣೋದು ಅಂಥ ಭವ್ಯವಾದ ನಿಲುವು ಇಲ್ಲ, ಭವ್ಯವಾದ ರೂಪ ಇಲ್ಲ. ಪ್ರಪಂಚದಲ್ಲಿ ಲಕ್ಷಕ್ಕೆ ಒಬ್ಬರಿಬ್ಬರನ್ನು ಬಿಟ್ಟರೆ ಎಲ್ಲರೂ ಮರುಳಾಗೋದು ರೂಪಕ್ಕೆ. ಆದ್ದರಿಂದ ಈ ಸಿನಿಮಾದವ್ರಿಗೆ ಇಷ್ಟೊಂದು ಮಹತ್ವ. ಇಲ್ಲಾಂದರೆ ಏನಿದೆ ಅವರಲ್ಲಿ ಮಣ್ಣು? ಅವರಲ್ಲಿ ಏನಾದರೂ ಇದೆಯಾ? ಮೆಚ್ಚಬೇಕಾದ್ದು ವಾ ಅಂತ ಅನ್ಬೇಕಾದ್ದು ಅವರಲ್ಲಿ ಏನಾದರೂ ಇದೆಯಾ? ಆದರೆ ಮಂಕುಗಳು, ಸಮಾಜದಲ್ಲಿ ಬಹಳಷ್ಟು ಜನ ಮಂಕರು. ಆ ಮಂಕರೆಲ್ಲ ರೂಪಕ್ಕೆ ಮರಳಾಗ್ತಾರೆ. ರಾಮಕೃಷ್ಣರಲ್ಲಿ, ವಿವೇಕಾನಂದರ ಅದು ತುಂಬಿ ತುಳುಕಾಡ್ತಾ ಇದೆ ರೂಪ. ಅಮೆರಿಕದ ಜನರೇ ಮೂಗಿನ ಮೇಲೆ ಬೆರಳಿಟ್ಕೊಂಡಿದ್ದು ಮೊದಲನೇದಾಗಿ ಅವರ ಕಣ್ಣುಗಳಿಗೆ. ಕಣ್ಣು ನೋಡ್ತೀರಾ, ಅವರ ಮುಖ ನೋಡ್ತೀರಾ, ಅವರ ದವಡೆ ನೋಡ್ತೀರಾ, ಬಾಯಿ ತೆಗೆದರೆ ಉದುರುವ ಮುತ್ತುಗಳಂತಹ ಇಂಗ್ಲೀಷ್ ಭಾಷೆಯನ್ನು ನೋಡ್ತೀರಾ. ವಿವೇಕಾನಂದರ ಬಗ್ಗೆ ಎಷ್ಟು ರೀತಿಯಲ್ಲಿ ಮೆಚ್ಕೊಂಡಿದ್ದಾರೆ ಅನ್ನೋ ಒಂದಿಷ್ಟು ಪುಸ್ತಕನೇ ಇದೆ. ಯಾವ ರೀತಿಯಲ್ಲಿ ವಿವೇಕಾನಂದರು ಒಬ್ಬರು ಒಂದೊಂದನ್ನು ಮೆಚ್ಕೊಂಡಿದ್ದು ಹುಚ್ಚರೇ ಆಗಿದ್ದರು ಅಮೆರಿಕದವರು, ಅದು ಬೇರೆ ವಿಷಯ. ಆ ವಿವೇಕಾನಂದರೇ ರೂಪವಿಲ್ಲದ ಒಬ್ಬ ವ್ಯಕ್ತಿಗೆ ಮರುಳಾದರು. ರಾಮಕೃಷ್ಣರ ಮಹತ್ವ ಹೇಳಬೇಕು ಅಂದರೆ ಮೊದಲು ವಿವೇಕಾನಂದರ ಮಹತ್ವ ಹೇಳಬೇಕು. ಈ ವಿವೇಕಾನಂದರೇ ಹೇಳ್ತಾರೆ, ರಾಮಕೃಷ್ಣರ ಹೆಸರು ಹೇಳುವುದಕ್ಕೆ ಯೋಗ್ಯನಲ್ಲದವನು ನಾನು. ಆವಾಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾಕೆ ರಾಮಕೃಷ್ಣರ ಜಯಂತಿ, ರಾಮಕೃಷ್ಣರ ವಿಷಯದಲ್ಲಿ ಕುವೆಂಪು ಇಷ್ಟು ಮರುಳಾಗಿದ್ದೆ ಯಾಕೆ. ವಿವೇಕಾನಂದರು ಹೀಗೆ ಹೇಳಿಬಿಟ್ರಲ್ಲ, ಏನೋ ಇರಬೇಕಲ್ಲ. ಹಾಗಾದರೆ ಯಾರಂದರೆ ಅವರನ್ನು ಮೆಚ್ಚಿಕೊಳ್ಳೋರು ಕುವೆಂಪು ಅಲ್ಲ, ಯಾರಂದರೆ ಅವರನ್ನು ಮೆಚ್ಚಿಕೊಳ್ಳೋರು ವಿವೇಕಾನಂದರಂತೂ ಮೊದಲೇ ಅಲ್ಲ. ಅವರ ಧೀಶಕ್ತಿ, ವಿವೇಕಾನಂದರ ವಿಶ್ಲೇಷಣಾ ಸಾಮರ್ಥ್ಯ, ಒಬ್ಬೊಬ್ಬರನ್ನು ಎಕ್ಸ್ರೇ ರೀತಿಯಲ್ಲಿ ಒಬ್ಬೊಬ್ಬರನ್ನು ಒಳಹೊಕ್ಕು ಅವರ ಸಾಮರ್ಥ್ಯ ಏನು ಅಂತ ನೋಡುವ ಸಾಮರ್ಥ್ಯ, ಇವೆಲ್ಲ ನಾವು ಓದಿದಾಗ ಗೊತ್ತಾಗುತ್ತೆ ಅವ್ರ ಬಗ್ಗೆ. ಇಂಥವರೆಲ್ಲ ರಾಮಕೃಷ್ಣರಿಗೆ ಮರುಳಾದರೂ ಯಾಕೆ ಅಂತಂದರೆ ರಾಮಕೃಷ್ಣರ ಒಳಗಡೆ ಏನಿದೆ ಅನ್ನೋದು ನಮ್ಗೆ ಕಾಣ್ತಾ ಇಲ್ಲ. ಆದ್ದರಿಂದ ನಮ್ಗೆ ಅನಿಸುತ್ತೆ ಇವರೆಲ್ಲ ಯಾಕೆ ರಾಮಕೃಷ್ಣರಿಗೆ ಇಷ್ಟು ಮರುಳಾದರು. ಯಾವ ವಿವೇಕಾನಂದರಿಗೆ ಪಾಶ್ಚಾತ್ಯ ಪ್ರಪಂಚ ಮರುಳಾಯಿತೋ ಆ ವಿವೇಕಾನಂದರು
ಈ ಕುವೆಂಪು ಇವರೆಲ್ಲ ರಾಮಕೃಷ್ಣರಿಗೆ ಇಷ್ಟೊಂದು ಮರುಳಾದರೂ ಯಾಕೆ? ಅವರ ಒಳಗಿನ ವ್ಯಕ್ತಿತ್ವವನ್ನು ನಾವು ಕಾಣ್ತಾ ಇಲ್ಲ. ಅವರ ಒಳಗಿನ ವ್ಯಕ್ತಿತ್ವ, ಒಳಗಡೆ ಒಬ್ಬರಿದ್ದಾರೆ, ಪ್ರತಿಯೊಬ್ಬರಲ್ಲೂ ನನ್ನನ್ನು ಸೇರಿಸ್ಕೊಂಡು, ಜಗತ್ತಿನ ಪ್ರತಿಯೊಬ್ಬರೂ ಅಲ್ಲ, ಪ್ರತಿಯೊಂದು ವಸ್ತುವಿನಲ್ಲೂ ಒಳವಸ್ತು ಒಂದಿದೆ, ಒಳಗಡೆ ಒಂದು ವಸ್ತು ಇದೆ. ಸೈನ್ಸ್ ಓದಿರೋರು ಗೊತ್ತಾಗುತ್ತೆ. ಇದು ಏನಿದು? ಇದು ಕಬ್ಬಿಣದ ರಾಡು. ಯಾರಿಗೂ ಗೊತ್ತಾಗೋದು ಇದೊಂದು ಕಬ್ಬಿಣದ ರಾಡು. ಕಬ್ಬಿಣದ ರಾಡು ಇಲ್ಲ ಅಂತಲ್ಲ, ಹೌದೇ ಹೌದು, ಆದರೆ ಕಬ್ಬಿಣದ ರಾಡು ಅಲ್ಲ ಇದು. ಅದಕ್ಕೋಸ್ಕರವೇ ಸೈನ್ಸ್ ಸ್ಟೂಡೆಂಟ್ಸೇ ಆಗಿರಬೇಕಂತೇನಲ್ಲ, ಕೆಲವು ಫಂಡಮೆಂಟಲ್ಸು ನಾವು ತಿಳ್ಕೊಳ್ಬೇಕು. ಇದು ಸೈನ್ಸ್ ಅಲ್ಲ, ಇದು ಕಬ್ಬಿಣದ ರಾಡ್ ಅಲ್ಲ ಅನ್ನೋದು ಅದು ಸೈನ್ಸಿಗೆ ಬೇಕಿರೋದು, ನಮಗೆ ಯಾಕೆ ಬೇಕದೆಲ್ಲ ಅಂತ ತಿಳ್ಕೊಂಡ್ರೆ ದಡ್ಡರಾಗ್ತೇವೆ ನಾವು. ಪ್ರತಿ ವಸ್ತುವಿನ ನಿಜವಾದ ರಚನೆ ಹೇಗಿದೆ, ಅದರ್ವೈಸ್ ಯು ಕ್ಯಾನ್ ನೆವರ್ ಯೂಸ್ ಇಟ್ ಫುಲ್ಲಿ ಅಂಡ್ ಪ್ರಾಪರ್ಲಿ. ಪೂರ್ತಿ ಅದನ್ನು ಉಪಯೋಗಿಸ್ಕೊಂಡು, ಈಗ ನಮ್ದೆಲ್ಲ ಅದೇ ಗೋಳಾಗಿರೋದು. ಒಳಗಡೆ ಏನಿದೆ ಅನ್ನೋ ಕಲ್ಪನೆಯೇ ನಮಗಿಲ್ಲ, ನಮ್ಮ ಒಳಗಡೆ ಏನಿದೆ. ಆದ್ದರಿಂದ ನಮ್ಮನ್ನು ನಾವು ಸರಿಯಾಗಿ ಯೂಸ್ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಸರಿಯಾಗಿ ಯೂಸ್ ಮಾಡಿಕೊಳ್ಳದೆ ಒಂದು ಎಕ್ಸಾಮಿನೇಷನ್ ಬಂದರೆ ಹೆದರೋದು, ಒಂದು ಸಬ್ಜೆಕ್ಟ್ ಬಂದರೆ ಹೆದರೋದು, ಲೈಫ್ನಲ್ಲಿ ಒಂದು ಪ್ರಾಬ್ಲಮ್ ಬಂದರೆ ಹೆದರೋದು, ಸೂಸೈಡ್ ಮಾಡ್ಕೊಂಡ್ಬಿಡೋದು, ಏನೋ ಒಂದು ಪ್ರಾಬ್ಲಮ್ ಬಂದರೆ ಆ ಪ್ರಾಜೆಕ್ಟಿಗೆ ಬಿಟ್ಬಿಡೋದು. ಇದೆಲ್ಲ ಯಾಕೆ ನಡೀತಾ ಇದೆ ನಮ್ಮಗಳ ಜೀವನದಲ್ಲಿ ಅಂದರೆ, ಒಳಗಡೆ ಏನಿದೆ, ನಮ್ಮೊಳಗಡೆ ಇರೋ ಏನೇನೋ ಇದೆಯಂತಲ್ಲ, ಇನ್ನೊಂದು ಯಾರೋ ಇದಾರಂತಲ್ಲ, ಇದರ ಒಳಗಡೆ ಇನ್ನೊಂದು ಯಾವುದೋ ವಸ್ತು ಇದೆಯಂತಲ್ಲ, ಅದು ಏನದು ಅಂತ ತಿಳ್ಕೊಳ್ಳೋ ಗೋಜಿಗೆ ನಾವು ಹೇಗೆ ಹೋಗಲ್ವೋ, ಹಾಗೆಯೇ ನಮ್ಮೊಳಗಡೆ ಇನ್ನೊಬ್ಬ ಇದಾನಂತಲ್ಲ, ಅವನು ಯಾರು ತಿಳ್ಕೊಳ್ಳೋ ಗೋಜಿಗೆ ಹೋಗಲ್ಲ. ನೋಡಿದ್ರೆ ಟ್ರ್ಯಾಜಿಡಿ, ನಮ್ಮ ಎಜುಕೇಷನ್ ಸಿಸ್ಟಮ್ನೇ ಬೈಯೋಣವ, ನಮ್ಮ ಮನೆಗಳಲ್ಲೇ ಇದಕ್ಕೆಲ್ಲ ಏನು ವಾತಾವರಣವೇ ಇಲ್ಲ ಅಂತ ಮನೆಗಳನ್ನು ಬೈಯೋಣವ. ಇಂಥ ವಾತಾವರಣ ಕೊಡ್ತೀವಿ ಅಂತ ಆಶ್ರಮಕ್ಕೆ ಬಂದರೆ, ಆಶ್ರಮಕ್ಕೆ ಹೋಗಿ ಮನಸ್ಸೇ ಆಗಲ್ಲ, ಸಿನಿಮಾಗೆ ಬೇಕಾದ್ರೆ ಹೋಗ್ತೀವಿ, ಆಶ್ರಮಕ್ಕೆ ಹೋಗೋ ಮನಸ್ಸೇ ಆಗಲ್ಲ ಅಂತ ನಮ್ಮ ಮನಸ್ಸನ್ನೇ ಬೈಕೊಳ್ಳೋಣವ. ಯಾರನ್ನ ಬೈಕೊಳ್ಳೋಣ? ನೀವು ಯಾರನ್ನ ಬೈಕೊಳ್ತೀರಾ? ಎಲ್ಲರೂ ಬೈಕೋಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮನ್ನೇ ನಾವು ಬೈಕೋಬೇಕು. ಯಾಕೆ? ನಿನ್ನ ಸಂಪೂರ್ಣ ಉದ್ಧಾರಕ್ಕೂ ನೀನೇ ಕಾರಣ, ನಿನ್ನ ಸಂಪೂರ್ಣ ಅವನತಿಗೂ ನೀನೇ ಕಾರಣ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾರ್ಯಾರ ಮಾತುಗಳು ಕೇಳಬೇಡಿ. ನಿಮ್ಮ ಉದ್ಧಾರಕ್ಕೆ ಇವರು ಕಾರಣ, ನಿಮ್ಮ ಅವನತಿಗೆ ಅವರು ಕಾರಣ ಅಂತ ಬೆಟ್ಟು ಮಾಡಿ ತೋರಿಸೋದ್ರಲ್ಲೇ 80 ವರ್ಷ ಕಳೀತು ಸ್ವತಂತ್ರ ಭಾರತ. ನಾವು ಅವರಿಂದ ಹಾಳಾದ್ವಿ, ನಾವು ಇವರಿಂದ ಉದ್ಧಾರವಾದ್ವಿ. ಯಾರು ಉದ್ಧಾರವನ್ನು ಮಾಡಲ್ಲ, ಯಾರು ಹಾಳು ಮಾಡಲ್ಲ. ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು. ಮುಸ್ರೆ ತಿಕ್ಕೋ ಹುಡುಗಿ ನೋಬೆಲ್ ವಿಜೇತಳು ಆಗ್ತಾಳೆ, ಕಾಲು ಕಟ್ಟಾಗಿರೋ ಹುಡುಗಿ ಮೌಂಟ್ ಎವರೆಸ್ಟ್ ಹತ್ತುತ್ತಾಳೆ, ಪೋಲಿಯೋ ಬಂದಿರೋ ಹುಡುಗಿ ಒಲಿಂಪಿಕ್ಸ್ನಲ್ಲಿ ಗೋಲ್ಡ್ ಮೆಡಲ್ ತೊಗೊಳ್ತಾಳೆ, ಕೂಲಿ ಹುಡುಗ ತಿನ್ನೋ ಗತಿ ಇಲ್ಲದೆ ಇರೋನು IPS ಪಾಸ್ ಮಾಡ್ತಾನೆ. ಯಾರು ಬಂದು ಇವರಿಗೆಲ್ಲ ಅವ್ರ ಬ್ರೈನ್ ತೆಗೆದು ಬೇರೆ ಬ್ರೈನ್ ಹಾಕಿದ್ರ? ಅದೆಲ್ಲ ನಡೆಯೋ ವಿಚಾರಗಳ ಎಷ್ಟು ಇದೆ. ಇದು ನಿಜವಾದ ಮೂಢನಂಬಿಕೆ, ಇದು ಕಬ್ಬಿಣ ನಮಗೆ ಕಾಣೋದು. ಆದರೆ ಒಳಗಡೆ ಸೈನ್ಸ್ ಓದಿರೋರು ಗೊತ್ತಾಗುತ್ತೆ, ಒಳಗಡೆ ಇರ್ತಕ್ಕಂಥದ್ದು ಎನರ್ಜಿ ರೇಡಿಯೇಷನ್ಸ್. ಫಿಸಿಕ್ಸ್ನಲ್ಲಿ ಅದನ್ನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂತಾರೆ, ಬಿಟ್ಬಿಡ್ರಿ ಆ ಪದಗಳೆಲ್ಲ ಬೇಡ. ಶಕ್ತಿ ಇದು. ಐನ್ಸ್ಟೈನ್ ಹೇಳ್ತಾರೆ, ವಸ್ತು ಅನ್ನುವಂಥದ್ದು ಮಿಥ್ಯ, ವಸ್ತು ಅನ್ನೋದಿಲ್ಲ, ಎಲ್ಲ ಕಡೆ ಇರೋದು ಎನರ್ಜಿ ಮಾತ್ರ. ಐನ್ಸ್ಟೈನ್ ಹೇಳ್ತಾರೆ. ಇಂಡಿಯನ್ ವೇದಾಂತ ಅಥವಾ ಉಪನಿಷತ್ತುಗಳು ಹೇಳುತ್ತವೆ ಅಪೇರೆಂಟ್ ಟ್ರೂತ್ ಅಂತ ವಿವೇಕಾನಂದರು ಕರೀತಾರೆ. ಕಾಣುವ ಸತ್ಯಗಳು, ನಿಜಕ್ಕೂ ಇರುವ ಸತ್ಯಗಳು ಅಂತ 2 ಸತ್ಯಗಳಿವೆ. ವೇದಾಂತ ಅವತ್ತೇ ಹೇಳಿವೆ, ಕಾಣುವ ಸತ್ಯ, ನಿಜಕ್ಕೂ ಇರುವ ಸತ್ಯ. ಶಂಕರಾಚಾರ್ಯರಂತೂ ಬರೆದು ಕೈ ಸುಸ್ತಾಯ್ತು ಅವರಿಗೆ. ಕಾಣುವ ಸತ್ಯ ಯಾವುದು, ನಿಜಕ್ಕೂ ಇರುವ ಸತ್ಯ ಯಾವುದು? ಇದು ಕಾಣುವ ಸತ್ಯ, ಇದು ಶಾಶ್ವತವಲ್ಲ. ಇದು ಏನೋ ವ್ಯವಹಾರಕ್ಕಾಗಿ ಈ ರೀತಿ ಒಂದು ರೂಪ ಕೊಟ್ಟಿದ್ದೀವಿ ನಾವು, ಅಥವಾ ಅದೇ ತಗೊಂಡಿದೆ, ಪ್ರಕೃತಿ ಒಂದು ರೂಪ ಕೊಟ್ಟಿದೆ, ಒಂದು ವ್ಯವಹಾರಕ್ಕೆ ಯೂಸ್ ಆಗಲಿ ಅಂತ. ಆದರೆ ನಿಜವಾಗ್ಲೂ ಅದು ಹಾಗಿಲ್ಲ. ಎನರ್ಜಿ ರೇಡಿಯೇಷನ್, ಒಳಗಡೆ ಇರತಕ್ಕಂಥದ್ದು ಎನರ್ಜಿ ರೇಡಿಯೇಷನ್. ಇನ್ನೂ ಕರೆಕ್ಟಾಗಿ ಹೇಳಬೇಕು ಅಂದರೆ, ಫಿಸಿಕ್ಸು ಇತ್ತೀಚೆಗೆ ಕಲಿತಾ ಇದೆ. ಸೈನ್ಸ್ ಸ್ಟೂಡೆಂಟ್ಸ್ ಇದ್ದರೆ ನೀವು ಅಪ್ರಿಷಿಯೇಟ್ ಮಾಡ್ತೀರಿ. ಎನರ್ಜಿ ರೇಡಿಯೇಷನ್ ಅನ್ನುವಂಥದ್ದು ಸೈನ್ಸ್ ಇತ್ತೀಚೆಗೆ ತಿಳ್ಕೊಂಡಿದೆ, ಇನ್ನು ಸ್ವಲ್ಪ ಮುಂದೆ ಹೋಗಿ ತಿಳ್ಕೊಂಡಿದೆ. ಎನರ್ಜಿ ರೇಡಿಯೇಷನ್ ಅಷ್ಟೇ ಅಲ್ಲ,
ಇನ್ನೂ ಮುಂದಕ್ಕೆ ಹೋಗಿ ಪ್ರಾಣಶಕ್ತಿ, ಪ್ರತಿಯೊಂದರಲ್ಲೂ ಪ್ರಾಣಶಕ್ತಿ ಇದೆ. ಅಥವಾ ಕ್ವಾಂಟಮ್ ಫಿಸಿಕ್ಸ್ ಅದನ್ನು ಕರೆಯುತ್ತದೆ, ಕ್ವಾಂಟಮ್ ಫಿಸಿಕ್ಸ್ ಕರೆಯುತ್ತದೆ ಕಾನ್ಷಿಯಸ್ನೆಸ್, ಪ್ರಜ್ಞೆ. ಯಾವುದದು ಮಗು? ಪುಟ್ಟ ಮಕ್ಕಳು ಯಾವುದೋ ಕರ್ಕೊಂಡು ಬಂದುಬಿಟ್ಟಿದಾರಲ್ಲ. ಇಷ್ಟು ಪುಟ್ಟ ಮಗು ಬಂದರೆ ಹೇಗಾಗುತ್ತೆ? ಮಕ್ಕಳು ಸುಮ್ಮನೆ ಇರೋಕ್ಕಾಗಲ್ಲ ಪಾಪ ಅವ್ರಿಗೆ. ಆ ತಾಯಿ ಅಥವಾ ಯಾರು ಕರ್ಕೊಂಡು ಬಂದಿದ್ದೀರಿ, ಹೊರಗಡೆ ಕುರ್ಚಿಗಳಿದೆ, ಅಲ್ಲಿ ಕೂತ್ಕೋಬಾರ್ದು. ಅದನ್ನು ನೀವು ಸೈಲೆಂಟ್ ಮಾಡೋದು ಕಷ್ಟ, ಕೂಡಲ್ಲ ಅದು ಪಾಪ. ಅರ್ಥ ಮಾಡ್ಕೊಳ್ಬೇಕು ನೋಡಿ, ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕು. ವಸ್ತು ತಾನು ಕಾಣುವಂಥದ್ದು ಒಂದೇ ಅಲ್ಲ, ಬೇರೆ ರೀತಿಯಲ್ಲಿದೆ. ಅದು ವಸ್ತುವನ್ನು ಬಿಡಿ, ನಾನು ಹಾಗೆ, ನೀವು ಹಾಗೆ, ಜಗತ್ತಿನ ಪ್ರತಿಯೊಬ್ಬರೂ ಹಾಗೆ. ಹೇಳಿಮ್ಮ, ಹೇಳಿ. B.Ed ಸ್ಟೂಡೆಂಟ್ಸ್ ಬಂದಿದ್ದೀರಾ? ಎಷ್ಟು ಜನ ಇದ್ದೀರಿ? ಕೈ ಎತ್ತಿ. ನೀವೆಲ್ಲ ಒಂದೇ ಕಡೆ ಕೂತಿದ್ರೆ ಚೆನ್ನಾಗಿರೋದು. ಆ ಕಡೆ. ವೆರಿ ಗುಡ್. ಸೊ ನೀವು ಇದನ್ನೆಲ್ಲ ಚೆನ್ನಾಗಿ ಅರ್ಥೈಸಬಲ್ರಿ, ಅರ್ಥ ಆಗುತ್ತೆ. ಅದರಲ್ಲೂ BSc ಓದ್ಬಿಟ್ಟಿದ್ರಂತೂ ಇನ್ನೂ ಚೆನ್ನಾಗಿ ಅರ್ಥವಾಗುತ್ತೆ. ನಮ್ಮ ಮುಂದೆ ಇರತಕ್ಕಂಥ ದೊಡ್ಡ ಸವಾಲು ಏನು ಗೊತ್ತಾ? ಇದನ್ನು ತಿಳ್ಕೊಳ್ಳೋದು. ನಿಮ್ಮ ಲೈಫ್ನ ಎಲ್ಲ ಟ್ರ್ಯಾಜಿಡೀಸ್ಗೂ ಇದೇ ಕಾರಣ. ಆತ್ಮವಿಶ್ವಾಸ ಸತ್ತು ಹೋಗಿದೆ ಭಾರತೀಯರಲ್ಲಿ, ಅದಕ್ಕಿದೆ ಕಾರಣ. ಮೆಕಾಲೆ ಸಿಸ್ಟಮ್ ಆಫ್ ಎಜುಕೇಷನ್ ಹಾಳು ಮಾಡ್ತು, ಮೆಕಾಲೆ ಸಿಸ್ಟಮ್ ಆಫ್ ಎಜುಕೇಷನ್ ಹಾಳು ಮಾಡ್ತು ಅಂತ ಬರೀ ನಾವು ಹೇಳಿದ್ದೇ ಆಯಿತು. ಅದು ಯಾರ ಕಿವಿಗೂ ಬೀಳೋದೂ ಇಲ್ಲ, ಯಾರು ಅದನ್ನು ಸುಧಾರಣೆ ಮಾಡೋ ಗೋಜಿಗೂ ಹೋಗಲ್ಲ. ಕೊನೆ ಪಕ್ಷ ಲೆಕ್ಚರರ್ಸು ಮತ್ತು ನಾಳೆ ನೀವೆಲ್ಲ ಹೈಸ್ಕೂಲ್ ಟೀಚರ್ಸ್ ಆಗ್ತೀರಿ. ನೀವಾದರೂ ಆ ಹೈಸ್ಕೂಲ್ ಮಕ್ಕಳಿಗೆ ಹೇಳಿ, ಮಕ್ಕಳೇ ನೀನು ಏನು ಕಾಣ್ತಿದೀಯ ನೋಡು, ಅದು ಕೇವಲ ಹೊರಗಡೆ ಚೀಲ, ಒಳಗಡೆ ಇರ್ತಕ್ಕಂಥದ್ದು ಯಾವುದು ಎಲ್ರಿಗೂ ಗೊತ್ತೇ ಇದೆ. ಒಳಗಡೆ ಒಂದು ಮನಸ್ಸಿದೆ, ನನಗೂ ಗೊತ್ತು, ನಿಮಗೂ ಗೊತ್ತು, ಎಲ್ರಿಗೂ ಗೊತ್ತು. ಅಷ್ಟರ ಮಟ್ಟಿಗೆ ನಮಗೆ ಗೊತ್ತು ಒಳಗಡೆ ಒಂದು ಮನಸ್ಸಿದೆ, ಅದರ ಆಚೆಗೆ ಏನೂ ಗೊತ್ತಿಲ್ಲ. ಅಷ್ಟೇ ಇದೆಯಾ? ಮನಸ್ಸೊಂದೇ ಇದೆಯಾ? ಭಾಳಷ್ಟು ವಿಜ್ಞಾನಗಳು ಹೇಳೋದು ಅಷ್ಟೇ. ಈ ವಿಜ್ಞಾನಗಳು, ಪಾಶ್ಚಾತ್ಯ ವಿಜ್ಞಾನಗಳು ಇವೆಲ್ಲ ಇದೆಯಲ್ಲ, ಯಾವಾಗ ನೀವು ಪಾಶ್ಚಾತ್ಯ ವಿಜ್ಞಾನಗಳು ಹೇಳೋದು ಮಾತ್ರ ಸತ್ಯ, ಭಾರತೀಯ ಚಿಂತನೆಯಲ್ಲಿ ವಿಜ್ಞಾನ ಇಲ್ಲ ಅಂತ ತಿಳ್ಕೊಂಡ್ರಿ, ನಿಮ್ಮ ಮರಣಶಾಸನ ನೀವೇ ಬರೆದ್ರಿ. ಅಷ್ಟು ಸೀರಿಯಸ್ ಆಗಿ ಹೇಳ್ತೀನಿ ನಾನು. ಪಶ್ಚಿಮದಿಂದ ಬಂದಿದ್ದೆಲ್ಲ ವಿಜ್ಞಾನ, ಭಾರತೀಯರಲ್ಲಿ ಏನು ಚಿಂತನೆ ಇದೆ ಅಲ್ಲಿ ಏನು ವಿಜ್ಞಾನ ಇದೆಯೋ ಇಲ್ಲೋ ಅಂತ ನಂಗೆ ಡೌಟು ಅಂತ ನೀವು ಅಂದ್ರಲ್ಲ, ನಿಮ್ಮ ಡೆತ್ನಲ್ಲಿ, ನಿಮ್ಮ ಮರಣಶಾಸನಕ್ಕೆ ಸೈನ್ ಹಾಕಿದ್ರಿ. ಇಂಡಿಯಾ ಸಾಯ್ತಾ ಇರೋದು ಇಲ್ಲಿ, ಸತ್ತು ಹೋಗಿದೆ ಈಗಾಗಲೇ. 1836 ಹಿಡಿದು ಇನ್ನೊಂದು 10-12 ವರ್ಷ ಆದರೆ 200 ಇಯರ್ಸಿಂದ ಇಂಡಿಯಾ ಸತ್ತು ಸುಣ್ಣ ಆಗೋದಕ್ಕೆ ಇದೆಲ್ಲ ಕಾರಣ. ಒಬ್ಬನಿಗೂ ತಲೆಗೆ ಹೋಗಲ್ಲ. ನಾವು ಸಾಧುಗಳು ನಮ್ಮ ಭಾಷೆಯಲ್ಲೇ ನಾವು ಹೇಳಬೇಕು, ಸ್ವಲ್ಪ ಹಾರ್ಷ್ ಭಾಷೆಯಲ್ಲಿ ಹೇಳಿಬಿಟ್ರೆ ಎಲ್ರಿಗೂ ಬೇಡವಾದವ್ರು ಆಗ್ತೀವಿ. ಇದೊಂದು ದೊಡ್ಡ ಪ್ರಾಬ್ಲಮ್ ನಮಗೆ. ಮತ್ತು ಈ ದುರ್ವಸ್ಥೆ ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕೂ ಆಗಲ್ಲ. ಹೇಗಿರಬೇಕಾಗಿದ್ದ ದೇಶ, ಹೇಗಿರಬೇಕಾದ ಭಾರತೀಯ ಯಾವ ನರಕದಲ್ಲಿ ಬದುಕ್ತಾ ಇದ್ದಾನೆ ಅಂತ ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕೂ ಆಗಲ್ಲ. ಈ ನರಕದಲ್ಲಿರೋರಿಗೆ ಕಿವಿ ಹಿಂಡಿ ಬುದ್ಧಿ ಹೇಳೋಣ, ಚೂರು ಯಾರು ಬುದ್ಧಿ ಕಲಿತಾರೇನೋ ಅಂತ ಹೋದರೆ ಅದು ಮಾಡೋಕ್ಕೂ ಆಗಲ್ಲ. ಇಂಥದ್ದೊಂದು ದೈನ್ಯಾವಸ್ಥೆ. ನನ್ನಂಥ ದೇಶಪ್ರೇಮ ಅಥವಾ ವಿವೇಕಾನಂದರ ಮೇಲಿನ ಅಭಿಮಾನದಿಂದ ಇಂಡಿಯಾ ಹೀಗಿರಬಾರ್ದು, ಚೆನ್ನಾಗಿರಬೇಕು ಅಂತ ಒಳಗೇನಾದರೂ ಅನಿಸ್ಬಿಟ್ರೆ ನಮಗೆಲ್ಲ ಒಂದು ಕೆಟ್ಟ ಸ್ಥಿತಿ ಇದು. ಆ ಮನಸ್ಸು ಅಂತ ಒಳಗಡೆ ಇದೆ ಗೊತ್ತಾಯಿತು. ಆಮೇಲೆ ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋಗಿ, ಮನಸ್ಸಾಯಿತು, ಈ ಶರೀರ ಆಯಿತು, ಇವೆರಡೂ ಕೂಡ ಜಡವಸ್ತುಗಳು. ಜಡವಸ್ತು ಅಂದರೆ ಏನು? ಅದಕ್ಕೆ ಸೆನ್ಸ್ ಇರಲ್ಲ ಅನ್ನೋ ರೀತಿಯಲ್ಲಿ ಬಿದ್ದಿರುತ್ತೆ. ಯಾವ ಪ್ರಜ್ಞೆಯೂ ಇಲ್ಲ, ಯಾವ
ಸೆನ್ಸೇ ಇಲ್ಲ. ಅರ್ಥ ಮಾಡ್ಕೊಳ್ಳಿ, ಸೆನ್ಸ್ ಅಂದರೆ ನೋವಾಗಲ್ಲ, ದುಃಖ ಆಗಲ್ಲ, ಪ್ರಜ್ಞೆಯೇ ಇಲ್ಲ, ಪ್ರಾಣವೇ ಇಲ್ಲ ಅನ್ನೋ ರೀತಿಯಲ್ಲಿ ಇರ್ತಕ್ಕಂಥ ವಸ್ತುಗಳು ಶರೀರ ಮತ್ತು ಮನಸ್ಸು. ಮತ್ತು ಇದೆಲ್ಲ ಪ್ರಾಣ ಇರೋರು ಹಾಗೆ ವರ್ತನೆ ಮಾಡ್ತಾ ಇದ್ದಾರಲ್ಲ. ಬಾಯಿ ಮಾತಾಡ್ತಾ ಇದೆ, ಇಲ್ಲಿ ಕೂಡ ಅದು ಮಾತಾಡ್ತಾ ಇದೆ. ಅಲ್ಲಿ ಒಂದು ಸ್ಪೀಕರ್ ಇಟ್ಟಿದ್ದೀವಲ್ಲ, ಅದು ಮಾತಾಡ್ತಾ ಇದೆ. ಅದಕ್ಕೆ ಬಾಯಿ ಇದೆಯಾ? ಅದು ಮಾತಾಡ್ತಾ ಇದೆ. ಟೆಲಿಸ್ಕೋಪ್ ನೋಡ್ತಾ ಇದೆ. ಟೆಲಿಸ್ಕೋಪ್ ಕಣ್ಣಿದೆಯಾ? ಟೆಲಿಸ್ಕೋಪ್ನೇ ಮುಂದ್ಗಡೆ ಟೆಲಿಸ್ಕೋಪ್ ಅಲ್ಲಿ ಏನಿದೆ ಅಂತ ಒಂಚೂರು ಹೇಳು ಅಂತ 50 ವರ್ಷ ನೀವು ಅದರ ಮುಂದೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಒಂದು ಪದ ಹೇಳುತ್ತಾ ಅದು. ಸೈಂಟಿಫಿಕ್ ಅಂತ ಕೂಗಾಡ್ತಿರಲ್ಲ, ಪ್ರಶ್ನೆ ಮಾಡ್ತಾ ಹೋಗಿ. ಭಾರತೀಯ ಚಿಂತನೆಗಳನ್ನು, ಭಾರತೀಯ ಮೂಲದ ಚಿಂತನೆಗಳನ್ನು ಅದರ ಬಗ್ಗೆ ಎಷ್ಟು ಕಾಮೆಂಟ್ ಮಾಡಿದರೂ ಸಾಲದು. ಶುದ್ಧ ಮೂರ್ಖರ ದೊಡ್ಡ ಗುಂಪು ನಿರ್ಮಾಣ ಆಗಿಬಿಟ್ಟಿದೆ. 99.99% ಎಲ್ಲ ಅಂಥವರೇ ಕೂತಿದ್ದಾರೆ. ಪ್ರಶ್ನೆ ಮಾಡುವ ಯೋಗ್ಯತೆ ಒಬ್ಬನಿಗೂ ಇರೋದಿಲ್ಲ. ಎರಡೂ ಜಡವಸ್ತು, ಶರೀರ ಒಂದು ಜಡವಸ್ತು, ಮನಸ್ಸು ಒಂದು ಜಡವಸ್ತು. ಚಟುವಟಿಕೆ ಹೇಗೆ ನಡೀತಾ ಇದೆ ಚಟುವಟಿಕೆ? ಅದರ ಹಿಂದೆ ಒಂದಿದೆ, ಅದು ಜಡವಸ್ತು ಅಲ್ಲ. ಅರ್ಥವಾಗ್ತಾ ಇದೆಯಾ B.Ed ಸ್ಟೂಡೆಂಟ್ಸ್ಗೆ? B.Ed ಅಂದರೆ ಬೆಡ್ ಅಲ್ಲ ತಾನೆ, ತಮಾಷೆ. ಅದರ ಹಿಂದೆ ಒಂದಿದೆ. ಜಗತ್ತಿನ ಎಲ್ಲ ಸೈನ್ಸ್ಗಳು ಇವತ್ತು ಬರೆದಿಟ್ಕೊಳ್ಳಿ. ನಾನೊಬ್ಬ ಸ್ಟೂಡೆಂಟ್ ಆಫ್ ಸೈನ್ಸ್. ಮಾರ್ಕ್ಸ್ಗಾಗಿ ಸೈನ್ಸ್ ಓದ್ದವನಲ್ಲ ನಾನು ಸೈನ್ಸ್ ಓದಿದ್ದು ಸತ್ಯಗಳು ಏನಿದೆ ಅಂತ ಕಂಡು ಹಿಡ್ಕೊಳ್ಳೋಕ್ಕೆ. ಮಾರ್ಕ್ಸ್ ಬಗ್ಗೆ ನಾನು ಲೈಫ್ನಲ್ಲಿ ಎಂದೂ SLC ಬಿಟ್ಟರೆ ಆಮೇಲೆ ತಲೆನೇ ಕೆಡಿಸ್ಕೊಳ್ಳಿದ್ದೆ ನಾನು. ಡಿಬೇಟ್ಗಳಲ್ಲಿ ಯಾವ ಡಿಬೇಟ್ಗೆ ಹೋದರೂ, ಯಾವ ಸೆಮಿನಾರ್ಗೆ ಹೋದರೂ ಪ್ರೈಸ್ ಬರ್ತಿತ್ತು. ಮಾರ್ಕ್ಸ್ ತೊಗೊಳ್ತೀವಿ. ಯಾಕೆ? ಸೆಮಿನಾರ್ನಲ್ಲಿ, ಡಿಬೇಟ್ನಲ್ಲಿ ಬೇಕಾಗಿರೋದು ನಾಲೆಡ್ಜು, ಮಾರ್ಕ್ಸ್ ಅಲ್ಲ. ಕನ್ನಡ ಮೀಡಿಯಮ್ನಲ್ಲಿ ಓದಿದ್ರು ಇಂಗ್ಲೀಷ್ ಡಿಬೇಟ್ನಲ್ಲಿ ಫಸ್ಟ್ ಪ್ರೈಸ್ ಬರ್ತಿತ್ತು ನನಗೆ. ಮಾರ್ಕ್ಸ್ ತೊಗೊಂಡು ಏನು ಮಾಡ್ತೀರಿ? ಮಣ್ಣು. ಅದೊಂದು ಯೂಸ್ಲೆಸ್ ಪೇಪರ್. ಅದು ಜ್ಞಾನ ಬೇಕಾಗಿರೋದು. ನ್ಯಾಷನಲ್ ಕಾನ್ಫರೆನ್ಸ್ಗಳು, ಇಂಟರ್ ಕಾಲೇಜ್ ಸೆಮಿನಾರ್ಗಳು, ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ಗಳು, ಅಲ್ಲೆಲ್ಲ ಮಾತನಾಡೋಕ್ಕೆ ಮಾರ್ಕ್ಸ್ ತೊಗೊಂಡು ಯಾರು ನಿಮ್ಮ ಮಾರ್ಕ್ಸ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ? ಅಲ್ಲಿ ಕಸ ಎತ್ತೋ ಕೆಲಸಕ್ಕೆ ಹಾಕ್ತಾರೆ. ಕ್ಯಾನ್ ಯು ಸೇ ಸಮಥಿಂಗ್? ಕ್ಯಾನ್ ಯು ಗಿವ್ ನಾಲೆಡ್ಜ್? ವಾಟ್ ಈಸ್ ಯುವರ್ ನಾಲೆಡ್ಜ್ ಅಬೌಟ್ ದಿ ಸಬ್ಜೆಕ್ಟ್? ಅದು ಪ್ರಶ್ನೆ ಬರುವುದಲ್ಲಿ. ಇಡೀ ಸೈನ್ಸು, ಇಡೀ ಜಗತ್ತು ಇವತ್ತು ಒದ್ದಾಡ್ತಾ ಇರೋದು ಆ ಮೂರನೇ ವಸ್ತು ಒಳಗಡೆ ಇದೆಯಲ್ಲ, ಅದರ ಜ್ಞಾನ ಇಲ್ಲದೆ ಇರೋದ್ರಿಂದ. ಅದರ ಜ್ಞಾನವೇ ಇಲ್ಲ. ಅದಕ್ಕೂ ಮನಸ್ಸಿಗೂ ಕನೆಕ್ಷನ್ ಇದೆ, ಮನಸ್ಸಿಗೂ ಶರೀರಕ್ಕೂ ಕನೆಕ್ಷನ್ ಇದೆ. ದೊಡ್ಡ ಸಿಂಟೆಕ್ಸ್ ಟ್ಯಾಂಕು, ಆ ಸಿಂಟೆಕ್ಸ್ ಟ್ಯಾಂಕಿಂದ ನಮ್ಮ ಕುಡಿಯೋ ನೀರಿನ ಪುಟ್ಟ ಸ್ಟೀಲ್ ಟ್ಯಾಂಕು ಕನೆಕ್ಷನ್ ಇದೆ. ಕುಡಿಯೋ ನೀರಿನ ಟ್ಯಾಂಕಿಂದ ನನ್ನ ಹತ್ರ ಇನ್ಯಾವುದೋ ಒಂದು ಪೈಪ್ ಹಾಕ್ಕೊಂಡಿದ್ದೀನಿ, ಇಲ್ಲೊಂದು ಕನೆಕ್ಷನ್ ಇದೆ. ಇಲ್ಲಿ ನಾನು ನೀರು ಬರುತ್ತೆ, ಕೂತ ಜಾಗದಲ್ಲಿ ನೀರು ಬರುತ್ತೆ. ಇದು ನನ್ನ ಶರೀರ, ಅದು ನನ್ನ ಮನಸ್ಸು. ಅಲ್ಲಿರ್ತಕ್ಕಂಥದ್ದು ಮೂರನೇ ವಸ್ತು, ಇನ್ನೂ ಅದ್ಭುತವಾದ್ದು. ರಾಮಕೃಷ್ಣರ ಮಹಾತ್ಮೆ ಏನು ಅಂತಂದರೆ, ಆ ಒಳಗಿನ ವಸ್ತು ಏನಿದೆಯಲ್ಲ ಅದನ್ನೇ ಸಂಪೂರ್ಣವಾಗಿ ಯೂಸ್ ಮಾಡ್ಕೊಂಡ್ಬಿಟ್ರು ಲೈಫ್ನಲ್ಲಿ. ನಮ್ಮ ಲೈಫ್ನಲ್ಲಿ ಪ್ರಾಬ್ಲಮ್ ಏನು ಅಂದರೆ, ಒಂದು ದಿನವೂ ನಾವು ಅದನ್ನು ಯೂಸ್ ಮಾಡ್ಕೊಳ್ಳೋ ಗೋಜಿಗೆ ಹೋಗಲಿಲ್ಲ. 24/7 ರಾಮಕೃಷ್ಣರು ಆ ಸಿಂಟೆಕ್ಸ್ ಟ್ಯಾಂಕ್ನ ಪ್ರಜ್ಞೆಯಲ್ಲೇ ಟೈಮ್ ಕಳೆದುಬಿಟ್ರು. ಅದು ಎಲ್ರಿಗೂ ಆಗಲ್ಲ, ಅವರಿಗೆ ಆ ಸಾಮರ್ಥ್ಯ ಬಂತು. ಆ ಸಾಮರ್ಥ್ಯ ಅಷ್ಟು ಬೇಡ, ರಾಮಕೃಷ್ಣರಿಗಿರುವಷ್ಟು ಸಾಮರ್ಥ್ಯ ಬೇಡ. ಅದರ 1% ಸಾಮರ್ಥ್ಯ ಯಾರಿಗಾದರೂ ಬಂದರೆ ವಿಶ್ವವಿಖ್ಯಾತ ವ್ಯಕ್ತಿ ಆಗ್ಬಿಡ್ತಾರೆ. 1%. ರಾಮಕೃಷ್ಣರು ಹೇಳ್ತಿದ್ರು, ಕೇಶವ ಚಂದ್ರ ಸೇನ್ ಇದಾನಲ್ಲ, ಅವನಿಗೆ ಅದರ 1% ಅಂತ ಒಂದು ಶಕ್ತಿ ಅವನಲ್ಲಿ ಜಾಗೃತವಾಗಿದೆ. ಕೇಶವ ಚಂದ್ರ ಸೇನ್ ಅಂತ ಒಬ್ಬ ಬರ್ತಾನೆ, ಕಲ್ಕತ್ತಾದಲ್ಲಿರ್ತಾನೆ ಅವನು, ರಾಮಕೃಷ್ಣರು ಬದುಕಿದ್ದ ಕಾಲದಲ್ಲಿ. ಅದರ ಪ್ರಭಾವ ಏನಾಯಿತು ಅಂತಂದರೆ, ವಿಶ್ವವಿಖ್ಯಾತ ಪಂಡಿತನಾದ ಅವನು, ವಾಗ್ಮಿ. ಇಡೀ ಬ್ರಿಟಿಷ್ ಸಾಮ್ರಾಜ್ಯ, ಅಂದಿನ ಕಾಲದ ಬ್ರಿಟಿಷ್ ಸಾಮ್ರಾಜ್ಯ, ಕೇಶವ ಚಂದ್ರ ಸೇನ ಮಾತಾಡಿದ್ರೆ ಪ್ರತಿ ಪೇಪರ್ನಲ್ಲೂ ಅವನೇನು ಮಾತಾಡ್ತಾ ಇದ್ದಾನೆ ಅಂತ ಬರ್ತದೆ. 1% ಜಾಗೃತವಾಗಿದ್ದಕ್ಕೆ.
ಲಂಡನ್ನಿನಲ್ಲಿ ಕೇಶವ ಚಂದ್ರಸೇನ ಬೈಬಲ್ ವ್ಯಾಖ್ಯಾನ ಮಾಡ್ತಾನೆ. ಅವನೊಬ್ಬ ಗೃಹಸ್ಥ, ಅವನ ಸನ್ಯಾಸಿ ಅಲ್ಲ. ಲಂಡನ್ಗೆ ಹೋಗಿ ಬೈಬಲ್ ವ್ಯಾಖ್ಯಾನ ಮಾಡ್ತಾನೆ. ಆ ಬೈಬಲ್ ವ್ಯಾಖ್ಯಾನ ಹೇಗೆ ಮಾಡ್ತಾ ಇದ್ದ ಗೊತ್ತಾ? ರಾಣಿ ವಿಕ್ಟೋರಿಯಾ ಕೆಳಗಡೆ ನೀವೆಲ್ಲ ಕೂತಿದ್ದೀರಲ್ಲ ಹಾಗೆ, ನಾನು ಕೇಶವ ಚಂದ್ರಸೇನ ಅಂದ್ಕೊಳ್ಳಿ, ಕೆಳಗಡೆ ರಾಣಿ ವಿಕ್ಟೋರಿಯಾ ಕೂತ್ಕೊಂಡು ಕೈ ಜೋಡಿಸ್ಕೊಂಡು ಕೇಳಿಸ್ಕೊಳ್ತಿದ್ಲು. ರಾಣಿ ವಿಕ್ಟೋರಿಯಾ ಯಾರು? 52 ದೇಶಗಳ ಮಹಾರಾಣಿ, ಚಕ್ರವರ್ತಿನಿ. ಸೂರ್ಯ ಮುಳುಗದ ಸಾಮ್ರಾಜ್ಯದ ಮಹಾರಾಣಿ ಕ್ವೀನ್ ವಿಕ್ಟೋರಿಯಾ, ಎಂಪ್ರೆಸ್ ವಿಕ್ಟೋರಿಯಾ. ರಾಣಿ ಅಂತಂದರೆ ಇವತ್ತು ಆಧುನಿಕ ಕಾಲದಲ್ಲಿ ರಾಣಿ ತನ್ನ ಹೆಸರು ಬಂದರೆ ನಮ್ಮ ಕಣ್ಮುಂದೆ ಬರೋದು ವಿಕ್ಟೋರಿಯಾ ರಾಣಿ. ಆ ಮಟ್ಟಕ್ಕೆ ಕೇಶವ ಚಂದ್ರಸೇನ ಜಾಗೃತನಾದ. ಅವನ ಒಂದು ಶಕ್ತಿ ಜಾಗೃತವಾಗಿದ್ದಕ್ಕೆ ರಾಮಕೃಷ್ಣ ಹೇಳ್ತಾರೆ, ಕೇಶವನ ಒಂದು ಶಕ್ತಿ ಜಾಗೃತವಾಗಿದ್ದಕ್ಕೆ ಈ ಮಟ್ಟಕ್ಕೆ ಬಂದಿದ್ದಾನೆ. ನರೇಂದ್ರದಲ್ಲಿ ಅಂತಹದ್ದು 18 ಶಕ್ತಿಗಳಿವೆ. ನರೇಂದ್ರ ಅಂದರೆ ಯಾರು ಗೊತ್ತಲ್ಲ, ಅವನಲ್ಲಿ ಇಂತಹದ್ದು 18 ಶಕ್ತಿಗಳಿವೆ. ಕೇಶವ 5 ದಳದ ಕಮಲ, ಈ ಶಕ್ತಿ ಜಾಗೃತವಾಗಿದ್ದಕ್ಕೆ ನರೇಂದ್ರ 1000 ದಳದ ಕಮಲ. ಕೇಶವ ಒಂದು ಕುಂಟೆ, ನರೇಂದ್ರ ಬೃಹತ್ತಾದ ಸರೋವರ. ಆದರೆ ಆ ನರೇಂದ್ರ ಏನು ಹೇಳ್ತಾ ಇದ್ದಾನೆ, ರಾಮಕೃಷ್ಣನ ಹೆಸರು ಹೇಳುವ ಯೋಗ್ಯತೆ ನನಗಿಲ್ಲ. ಏಕೆಂದರೆ ಒಂದು ಹಿಡಿ ಮಣ್ಣು ತಗೊಂಡು ರಾಮಕೃಷ್ಣರು ಆ ಕಡೆಗೆ ಬಿಸಾಕ್ಬಿಟ್ರೆ ಅದರಿಂದ 1000 ವಿವೇಕಾನಂದರು ಹುಟ್ಟಿ ಬರ್ತಾರೆ. ಯಾರು ಈ ರಾಮಕೃಷ್ಣರು? ಏನಿವರು? ಒಬ್ಬ ವಿವೇಕಾನಂದರ ನೋಡಿ ಜಗತ್ತು ಆಶ್ಚರ್ಯಗೊಳ್ತು. 1000 ವಿವೇಕಾನಂದರು ಒಂದು ಹಿಡಿ ಮಣ್ಣಲ್ಲಿ ತಯಾರು ಮಾಡ್ತಾ ಇವರು ಅಂದರೆ ಏನಿವರು? ಅವ್ರು ಏನಾದರೂ ಇರಲಿ, ಅವ್ರು ಹಾಗಿದ್ದರು. ಅವ್ರು ಏನು ಅನ್ನೋದು ಆಮೇಲೆ ಪುಸ್ತಕದಲ್ಲಿ ನೋಡೋಣ. ಒಂದು ಉಪನ್ಯಾಸದಲ್ಲಿ ಅದರಲ್ಲಿ ಹೇಳೋದು ಹೇಗೆ ಹೇಳೋಕ್ಕಾಗುತ್ತೆ ಇಂಥ ಮಹಾತ್ಮನ ಬಗ್ಗೆ? ಇಷ್ಟು ತಿಳ್ಕೊಂಡ್ರೆ ಸಾಕು. ಅಪ್ಪಿ ತಪ್ಪಿಯು ಆ 3ನೇ ವಸ್ತು ಒಳಗಡೆ ಇದೆಯಲ್ಲ, ಅದರ ಆಚೆಗೆ ಬರಲೇ ಇಲ್ಲ ಅವರು. ನಮ್ಮ ಹಾಗೆ ಮಾತಾಡಿದ್ದು. ಕೇಳಿದ್ರು ಎಷ್ಟೋ ಜನ, ನೀವು ಗಂಡ ಹೆಣ್ಣ ಕೇಳಿದ್ರು, ನೀವು ಗಂಡ ಹೆಣ್ಣ? ರಾಮಕೃಷ್ಣ ಸ್ಪಷ್ಟವಾಗಿ ಹೇಳ್ತಾರೆ, ನನಗೆ ಗೊತ್ತಿಲ್ಲ. ಯಾಕೆಂದರೆ ಆ 3ನೇ ವಸ್ತು ಅದು ಗಂಡ ಹೆಣ್ಣ ಅಂತ ಹೇಳಿಬಿಟ್ಟು ವೇದಗಳಿಗೆ ಹೇಳೋಕ್ಕಾಗಿಲ್ಲ. ಉಪನಿಷತ್ತುಗಳು ತುಂಬ ಅದರ ವರ್ಣನೆ ಬರುತ್ತೆ, ಅದು ಗಂಡ ಹೆಣ್ಣ ಅಂತ ಹೇಳೋಕ್ಕಾಗಲ್ಲ. ಆದ್ದರಿಂದ ಹೆಂಡತಿಯ ಕಾಣೋದೇ ಇಲ್ಲ. ಹೇಗೆ ಕಾಣ್ತಾಳೆ ಅವಳು? 3ನೇ ವಸ್ತು ಅದು ಪುರುಷ ಆಗಿದ್ದರೆ ಹೆಂಡತಿಯಾಗಿ ಕಾಣೋದು. ಅದು ಪುರುಷನೇ ಅಲ್ಲ, ಹೆಂಡತಿಯಾಗಿ ಹೇಗೆ ಕಾಣ್ತಾಳೆ? ಬಂಗಾರವಾಗಿ ಹೇಗೆ ಕಾಣುತ್ತೆ? ಆದ್ದರಿಂದ ಬಂಗಾರ ಮಣ್ಣು ಎರಡೂ ಇಟ್ಕೊಂಡು ಗಂಗಾ ನದಿಗೆ ಹಾಕ್ತಿದ್ರು. ಎರಡೂ ಒಂದೇ. ಹೆಂಡತಿ ಜಗನ್ಮಾತೆ, ಪ್ರತಿನಿತ್ಯ ನಾನು ಪೂಜೆ ಮಾಡೋ ಜಗನ್ಮಾತೆ ಮತ್ತು ನೀನು ಇಬ್ಬರು ಒಂದೇ ಅಂದರು ರಾಮಕೃಷ್ಣರು. ಶಾರದಾ ಮಾತೆ ಕಾಲು ಒತ್ತಾ ಇದ್ದಾಗ ನನ್ನನ್ನು ಯಾವ ದೃಷ್ಟಿಯಿಂದ ನೋಡ್ತೀರಿ? ಹೆಂಡತಿ ಗಂಡನ ಪಾದ ಒತ್ತೋದಿರುತ್ತೆ ಜಗತ್ತಿನಲ್ಲಿ. ಇನ್ನು 18-19 ವರ್ಷದ ಹುಡುಗಿ ನನ್ನನ್ನು ಯಾವ ದೃಷ್ಟಿಯಿಂದ ನೋಡ್ತೀರಿ ನೀವು ಅಂತ ರಾಮಕೃಷ್ಣರನ್ನು ಕೇಳಿದ್ರೆ, ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ದೇವಿ, ನನಗೆ ಜನ್ಮ ಕೊಟ್ಟಿರೋ ಅಲ್ಲಿರ್ತಕ್ಕಂಥ ನನ್ನ ತಾಯಿ, ನೀವು 3 ಜನ ಒಂದೇ, ನೀವೇನು ಬೇರೆ ಅಲ್ಲ. ಅದು ಅವ್ರಿಗೆ ಸಾಧ್ಯ. ಹೇಗಾಯಿತು ಅಂದರೆ ಹೇಳಿದ್ನಲ್ಲ, 3ನೇ ವಸ್ತು. 1 ಸೆಕೆಂಡಲ್ಲಿಂದ ಬೇರೆ ಕಡೆಗೆ ಬರಲಿಲ್ಲ ಅವರು. ನಮ್ಮ ಇಡೀ ಸತ್ಸಂಗಗಳು, ನಮ್ಮ ಪೂಜೆಗಳು, ನಮ್ಮ ತೀರ್ಥಯಾತ್ರೆಗಳು, ನಮ್ಮ BEdಗಳು, ನಮ್ಮ MBBSಗಳು, ನಮ್ಮ MDಗಳು, ನಮ್ಮ IASಗಳು, ನಮ್ಮ ಇನ್ನೂ ಏನೇನೋ ಆ ನದಿಗೆ ಈ ಡ್ಯಾಮ್ ಕಟ್ಟು, ಈ ಏರೋಪ್ಲೇನ್ ತಗೋ, ಅಥವಾ ಏರ್ಪೋರ್ಟ್ ಮಾಡು, IIT ಮಾಡು, AIMS ಮಾಡು, ಏನೇನು ಜಗತ್ತಿನಲ್ಲಿ ನಡೀತಾ ಇದೆಯೋ ನೆನ್ಪಿಟ್ಕೊಳ್ಳಿ, ಅವೆಲ್ಲ ಒಂದು ದಿನ ನಮ್ಮನ್ನು ಆ 3ನೇ ವಸ್ತುವಿನ ಪರಿಚಯಕ್ಕೆ ನಮ್ಮನ್ನು ಕರ್ಕೊಂಡು ಹೋಗಿ ಅದರ ಪರಿಚಯದ ಅನಿವಾರ್ಯತೆಯನ್ನು ನಾವು ಫೀಲ್ ಮಾಡಿಕೊಳ್ಳೋ ರೀತಿಯಲ್ಲಿ ಮಾಡೋದಕ್ಕೇ ಇವೆಲ್ಲ ಮಾಡ್ತಾ ಇರೋದು. ಯಾಕೆ ನಮಗೆ ಯಾಕೆ ಆಗ್ತಾ ಇಲ್ಲ ರಾಮಕೃಷ್ಣರ ಹಾಗೆ ಅಂದರೆ, ನಿಮಗೆ ಇನ್ನೂ ಬಹಳಷ್ಟು ಬೇಕು. ಮೊದಲು ಶರೀರ ಜಾಗೃತ, ಇದು ಫಿಟ್ ಆಗಬೇಕು. ಆ 3ನೇ ವಸ್ತುವಿನಲ್ಲಿ ನಿರಂತರ ಕಾಲ ಕಳೆಯೋದಕ್ಕೆ ಒಂದು ಟ್ರೈನಿಂಗ್ ಬೇಕು. ಆ ಟ್ರೈನಿಂಗನ್ನು ನಾವು ಸನಾತನ ಧರ್ಮ ಅಂತ ಕರೆಯೋದು. ಸನಾತನ ಧರ್ಮ ಅಂದರೆ ಏನು ಅನ್ನೋದು ದೊಡ್ಡ ಇವತ್ತು ಚರ್ಚಾ ವಸ್ತು. ನನಗಂತೂ ಅದನ್ನು ಹೇಳಿಸ್ತಾರೆ ಬಾಯಿನಲ್ಲಿ. ಚಿಂತೆ ಇಲ್ಲ, ಹೇಳೋಣ.
ಅರ್ಥ ಮಾಡ್ಕೊಳ್ಳೋಣ ಕರೆಕ್ಟ್. ಯಾಕೆಂದ್ರೆ ನಾವೆಲ್ಲರೂ ಅನುಯಾಯಿಗಳಾಗಿದ್ದೀವಿ. ಯಾವುದೋ ಒಂದು ಟ್ರೈನಿಂಗ್ ಇಲ್ಲದೆ ಆ 3ನೇ ಪದಾರ್ಥದ ಪ್ರಯೋಜನ ನಾವು ಪಡ್ಕೊಳ್ಳಾರೆವು. ಅದರ ಪ್ರಯೋಜನ 1% ಪಡ್ಕೊಂಡವ್ರು ಏನೆಲ್ಲ ಆದರೂ ಪೂರ್ತಿ ಬೇಡ, 1% ಪ್ರಯೋಜನ ಪಡ್ಕೊಳ್ಳೋಣ. ಅದಕ್ಕೆ ಬೇಕಾದ ಟ್ರೈನಿಂಗ್ ಏನು? ಒಂದು ರೀತಿಯ ಶರೀರ ಬೇಕು, ಒಂದು ರೀತಿಯ 2ನೇ ಪದಾರ್ಥ ಒಳಗಡೆ ಇದೆಯಲ್ಲ ಮನಸ್ಸು ಬೇಕು. ಇವೆರಡನ್ನು ಫಿಟ್ ಮಾಡಿಕೊಳ್ಬೇಕು. ಒಂದು ಫ್ರಿಜ್ಜು, ಒಂದು ರೆಫ್ರಿಜರೇಟ್ರು, ಒಂದು ಕಾರು, ಒಂದು ಸ್ಕೂಟ್ರು, ಪ್ರತಿಯೊಂದು ಅದು ಇರಬೇಕಾದ ಕಂಡೀಷನ್ ಇಲ್ಲ ಅಂದರೆ ಹೇಗೆ ಉಪಯೋಗ ಮಾಡ್ಕೊಳ್ಳೋಕ್ಕಾಗುತ್ತೆ? ಸಣ್ಣ ಒಂದು ಸೂಜಿ ಇರಬೇಕಾದ ರೀತಿಯಲ್ಲಿ ಇಲ್ಲ ಅಂದರೆ ಏನು ಯೂಸ್ ಆಗುತ್ತೆ? ಅದು ಬಿಸಾಕ್ಬೇಕಷ್ಟೇ. ನಮ್ಮದೆಲ್ಲ ಹಾಗೆ ಆಗಿರೋದು, ಇರಬೇಕಾದ ರೀತಿಯಲ್ಲಿ ಇಲ್ಲ. ಏನು ಯೂಸ್ ಆಗುತ್ತೆ? ಹೇಗೆ ಯೂಸ್ ಮಾಡ್ಕೊಳ್ಳೋದು? ಇರಬೇಕಾದ ರೀತಿಯಲ್ಲಿ ಇಲ್ಲ ಅಂದರೆ ಹೇಗೆ ಯೂಸ್ ಮಾಡ್ಕೊಳ್ಳೋದು? ರಾಮಕೃಷ್ಣರು ಅದನ್ನು ಯೂಸ್ ಮಾಡಿಕೊಂಡು ಆನಂದ ಪಡ್ತಾ, ಆನಂದಕ್ಕೆ ಕೊರತೆ ಇಲ್ಲ, ಜ್ಞಾನಕ್ಕೆ ಕೊರತೆ ಇಲ್ಲ. ಈ ಪ್ರಪಂಚದಲ್ಲಿ ನಾವು ಯಾವ್ಯಾವ ದೊಡ್ಡ ವೈಭವಗಳು ಅಂತ ಯೋಚಿಸ್ತೀವೋ, ಅಯ್ಯೋ ಇದು ನನಗೊಂದು ಇದೊಂದು ಗುಣ ಇದ್ದಿದ್ರೆ, ಇದೊಂದು ಸಾಮರ್ಥ್ಯ ಇದ್ದಿದ್ರೆ ನಾನು ಏನೆಲ್ಲ ಆಗ್ತಿದ್ದೆ ಅಂತ ನಾವು ಅಂದ್ಕೊಳ್ತೀವೋ ಅದೆಲ್ಲ ಪೂರ್ಣ ಪ್ರಮಾಣದಲ್ಲಿ ತುಂಬಿ ತುಳುಕಾಡ್ತಾ ಇದೆ ರಾಮಕೃಷ್ಣರಲ್ಲಿ. ತುಂಬಿ ತುಳುಕಾಡ್ತಾ ಇದೆ ರಾಮಕೃಷ್ಣ ಪೂರ್ಣ ಪ್ರಮಾಣದಲ್ಲಿ. ಆದರೆ ಅವರ ಮಹತ್ವ ಏನು ಗೊತ್ತಾ? ನಾನೊಬ್ಬನೇ ಇದನ್ನೆಲ್ಲ ಆನಂದ ಪಟ್ಟರೆ ಸಾಕ, ನಾನೊಬ್ಬನೇ ಇದನ್ನೆಲ್ಲ ಆನಂದ ಪಟ್ಟರೆ ಸಾಕ, ನಾನಿದನ್ನು ಜಗತ್ತಿನಾದ್ಯಂತ ಹರಡಬೇಕು. ಆದರೆ ಏನು ಮಾಡೋದು? ನನ್ನ ಶರೀರ ಅಷ್ಟು ಗಟ್ಟಿಮುಟ್ಟಿಯಾಗಿಲ್ವಲ್ಲ, ಬಹಳ ಓಡಾಡಬೇಕಾಗುತ್ತೆ. ಅದನ್ನು ವೇದಾಂತದ ಭಾಷೆ ಅಥವಾ ಭಾರತೀಯ ಪಾರಂಪರಿಕ ಭಾಷೆಯಲ್ಲಿ ಹೇಳ್ತಾರೆ. ಶರೀರಗಳಲ್ಲಿ 3 ವಿಧ, 4 ವಿಧ ಅಂತಂದ್ರೂ ಅಡ್ಡಿ ಇಲ್ಲ. ಮನಸ್ಸಿನಲ್ಲಿ 4 ವಿಧ, 4 ಹಂತ. ಮನಸ್ಸು 4 ಹಂತಗಳಲ್ಲಿ ಬದುಕುತ್ತೆ. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಹಾಗಾದರೂ ಕರೆಯಿರಿ. ಜಾಗೃತಾವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ ಅವಸ್ಥೆ, ತುರೀಯಾವಸ್ಥೆ ಅಂತ ಕರೆಯಿರಿ. 2ನೇದೇ ಕರೆಕ್ಟು. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅನ್ನುವಂಥ ತಪ್ಪೇನಲ್ಲ, ಆದರೆ ಪಕ್ಕಾ ಕರೆಕ್ಟು ಅಂತಂದರೆ ಹೀಗೇನೆ. ಜಾಗೃತಾವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ ಅವಸ್ಥೆ, ತುರೀಯ ಅವಸ್ಥೆ, 4 ರೀತಿಯಲ್ಲಿ 4 ಹಂತಗಳಲ್ಲಿ ಮನಸ್ಸು ಬದುಕುತ್ತೆ. ಇದೆಲ್ಲ ಚೂರು ತಿಳ್ಕೊಳ್ಳಿ. ಅದನ್ನೇ ಪಾಶ್ಚಿಮಾತ್ಯರ ಭಾಷೆಯಲ್ಲಿ ಹೇಳಬೇಕು ಅಂದರೆ ಕಾನ್ಷಿಯಸ್ ಮೈಂಡ್, ಸಬ್ ಕಾನ್ಷಿಯಸ್ ಮೈಂಡ್ ಆರ್ ಅನ್ಕಾನ್ಷಿಯಸ್ ಮೈಂಡ್, ಸೂಪರ್ ಕಾನ್ಷಿಯಸ್ ಮೈಂಡ್. ಸಬ್ ಕಾನ್ಷಿಯಸ್, ಅನ್ಕಾನ್ಷಿಯಸ್ 2 ಮಾಡ್ಬೋದು, ಬೇರೆ ಬೇರೆದು ಮಾಡ್ಬೋದು. ಅನ್ಕಾನ್ಷಿಯಸ್ ಮೈಂಡ್, ಸಬ್ ಕಾನ್ಷಿಯಸ್ ಮೈಂಡ್, ಕಾನ್ಷಿಯಸ್ ಮೈಂಡ್, ಸೂಪರ್ ಕಾನ್ಷಿಯಸ್ ಮೈಂಡ್. ಅನ್ಕಾನ್ಷಿಯಸ್ ಮೈಂಡ್ ಅನ್ನುವಂಥದ್ದು ಗಾಢ ನಿದ್ದೆ ಕಾಲದಲ್ಲಿ ಮತ್ತು ಪ್ರಜ್ಞೆ ಕಳ್ಕೊಂಡು ಯಾವುದೋ ಪ್ರಜ್ಞೆ ಹೋಗಿಬಿಟ್ಟಿದೆ, ಕೋಮಾದಲ್ಲಿದ್ದಾನೆ, ಇನ್ಯಾವುದೋ ಪ್ರಜ್ಞೆ ಹೋಗಿಬಿಟ್ಟಿದೆ, ಅದನ್ನು ಅನ್ಕಾನ್ಷಿಯಸ್. ಕನಸಿನಲ್ಲಿ ಸಬ್ ಕಾನ್ಷಿಯಸ್. ಈಗೆಲ್ಲ ಇರತಕ್ಕಂಥದ್ದು ನಾವು ಕಾನ್ಷಿಯಸ್. ಯಾವುದನ್ನು ನಾವು ಮೆಡಿಟೇಷನ್ ಅಂತ ಕರಿತೀವಲ್ಲ, ಅದು ಮಾಡ್ತಾ ಮಾಡ್ತಾ ಹೋಗುತ್ತೆ ಸೂಪರ್ ಕಾನ್ಷಿಯಸ್. ಸೂಪರ್ ಕಾನ್ಷಿಯಸ್ ಮೈಂಡ್ ಆಯಿತು ಅಂದರೆ ಅದು 3ನೇ ವಸ್ತುವಿನ ಪೂರ್ತಿ ಶಕ್ತಿಯನ್ನು ಹೀರಿಕೊಳ್ಳುತ್ತೆ. ಇವಾಗ ಹೀರಿಕೊಳ್ತಾ ಇರೋದು 1%, ಅದರಲ್ಲೂ 1%, ಅದರಲ್ಲೂ 1% ಅಲ್ಲ. ಮನಸ್ಸು ಆ 3ನೇ ವಸ್ತುವಿನ ಶಕ್ತಿಯನ್ನು ಹೀರ್ಕೊಳ್ಳೋಕೆ ಆಗ್ತಾನೇ ಇಲ್ಲ. ಯಾಕೆ ಅಂತಂದರೆ ಮನಸ್ಸಿಗಿನ್ನು ಫಿಟ್ನೆಸ್ ಬರಲಿಲ್ಲ, ಅದಿನ್ನು ಫಿಟ್ ಇನ್ಸ್ಟ್ರೂಮೆಂಟ್ ಆಗಿಲ್ಲ. ರಾಮಕೃಷ್ಣಗೆ ಅನ್ನಿಸ್ತು, ನಾನು ಮನಸ್ಸಿದೆ, ನನಗೆ ಜಗತ್ತಿನಾದ್ಯಂತ ಈ ಟೆಕ್ನಿಕ್ ಹೇಳ್ಕೊಟ್ಟು ಬಿಡಬೇಕು, ಎಲ್ರಿಗೂ ತುಂಬಿ ತುಳುಕುವಂತೆ ಮಾಡಬೇಕು ಸಾಮರ್ಥ್ಯಗಳು, ಮನುಷ್ಯನ ವೈಭವಗಳು. ಆದರೆ ನನ್ನ ಶರೀರದಲ್ಲಿ ಅಷ್ಟು ಶಕ್ತಿ ಇಲ್ಲ. ಅದಕ್ಕೆ ಬೇಕಾದ್ದು ರಾಜಸಿಕ ಶರೀರ ಮತ್ತು ಸಾತ್ವಿಕ ಮನಸ್ಸು. ಸಾತ್ವಿಕ ಮನಸ್ಸು ಅಂತಂದ್ರೆ ಮತ್ತೆ ಹಲವಾರು ರೀತಿಯ, ಇದೆಲ್ಲ ಸೈಕಾಲಜಿ ಓದೋರೇ ತಿಳ್ಕೊಳ್ಬೇಕಂತೇನಲ್ಲ. ಸೈಕಾಲಜಿ ಓದೋರ್ಗೆ ಮಾತ್ರನೇ ನಮ್ಮ ಮನಸ್ಸು ಪ್ರತಿನಿತ್ಯ ಯೂಸ್ ಮಾಡ್ತೀವ? ಸೈಕಾಲಜಿ ಓದೋರಷ್ಟೇ ತಮ್ಮ ಮೈಂಡನ್ನು ಯೂಸ್ ಮಾಡ್ತಾರೆ. ಯಾರ್ಯಾರು ತಮ್ಮ ಮೈಂಡನ್ನು ಯೂಸ್ ಮಾಡ್ತಾರೆ ಅವರೆಲ್ಲರೂ ಕೂಡ ಆ ಮೈಂಡ್ ಬಗ್ಗೆ ತಿಳ್ಕೊಳ್ಬೇಕಲ್ಲ. ವೇರ್ ಇಸ್ ಇಟ್ಸ್ ವೀಕ್ನೆಸ್, ವೇರ್ ಇಸ್ ಇಟ್ಸ್ ಸ್ಟ್ರೆಂಗ್ತ್, ಹೌ ಮೈಂಡ್ ಬಿಕಮ್ಸ್ ಅನ್ಫಿಟ್, ಹೌ ಮೈಂಡ್ ಬಿಕಮ್ಸ್ ಫಿಟ್ ಎನಫ್, ಇದೆಲ್ಲ ತಿಳ್ಕೊಳ್ಬೇಕಲ್ಲ. ನಮ್ಮ ಹೇಳಿದ್ನಲ್ಲ ಮೆಕಾಲೆ ಇದು ಯಾವುದು ನಿಮಗೆ ತಿಳಿದಾರಂತೆ ಮಾಡಿದ್ದಾನೆ. ಅವನು ಏನು ತಿಳ್ಕೊಂಡು ಹಂಗೆ ಮಾಡಿದ್ದಾನೆ? ಫ್ರೆಂಚರಿಗೂ ಇಂಗ್ಲೀಷರಿಗೂ ಯುದ್ಧ ಆಗೋದಕ್ಕೆ ಕಾರಣ ಏನು? ನಾವು ಫ್ರೆಂಚರಲ್ಲ. ಯುದ್ಧ ನಡೆದು 200-300 ವರ್ಷ ಆಗಿದೆ. ಯಾರು ಸತ್ನೋ, ಯಾರಿಗೂ ಹೊಡೆದ್ನೋ, ತಪ್ಪು ಯಾರ್ದೋ, ಒಪ್ಪು ಯಾರ್ದೋ, 3 ಕಾಸಿನ ಪ್ರಯೋಜನ ಇದೆ ಅದರಿಂದ?
ಅರ್ಜೆಂಟೈನಾ ದೇಶದ ಹುಲ್ಲುಗಾವಲುಗಳ ಹೆಸರೇನು? ಸ್ಪೇನ್ ದೇಶದಲ್ಲಿ ನಡೆಯುವಂಥ ಯಾವುದೋ ಒಂದು ಪ್ರವಾಹ ಬರುತ್ತೆ, ಅದರ ಹೆಸರೇನು? ಅಮೆರಿಕದಲ್ಲಿ ಪಾಠ ಮಾಡೋದಕ್ಕೆ ಹೊರಟ್ರೆ ಮೇಷ್ಟ್ರು ಮೊದಲು ಸ್ಟೂಡೆಂಟ್ಸ್ ಕೇಳ್ತಾರೆ, ಸರ್ ವಾಟ್ ಈಸ್ ದ ಯೂಸ್ ಆಫ್ ದಿಸ್ ಟು ಮೀ? ನನಗೇನು ಇದರಿಂದ ಯೂಸ್ ಇದೆ? ಇಂಡಿಯಾಗೂ ಚೈನಾಗೂ ವಾರ್ ನಡೀತಾ ಇದೆ, ಅಮೆರಿಕದಲ್ಲಿ ಮಕ್ಕಳು ನೀವು ಪಾಠ ಮಾಡಿ ಮೇಷ್ಟ್ರು ಮನೆಗೆ ಕಳಿಸ್ತಾರೆ ಅವತ್ತೆ. ಯಾಕೆ? ಅಲ್ಲಿ ಹೇಳೋರು ಕೇಳೋರು ದಿಕ್ಕಿರೋ ದೇಶ, ಇಲ್ಲಿ ಹೇಳೋರು ಕೇಳೋರು ದಿಕ್ಕಿಲ್ಲದೆ ಇರೋ ದೇಶ ಇದು. ಹೀಗೆ ಮಾಡಿ ಮಾಡಿನೇ ನಿಮ್ಮ ಟೋಪಿ ಹಾಕಿದ್ರು. 80 ವರ್ಷಗಳಿಂದ ಚೆನ್ನಾಗಿ ಟೋಪಿ ಹಾಕಿದ್ರು. ಈ ಮೂರ್ಖರಿಗೆ ಟೋಪಿ ಹಾಕ್ತಾ ಇದ್ದಾರೆ ಅಂತ ಗೊತ್ತೂ ಆಗಲ್ಲ. ಟೋಪಿ ಹಾಕ್ತಾ ಇದ್ದಾರೋ ಅಂದರೆ ನಮಗೆ ಏನಾದರೂ ಒಂದು ಹೆಸರಿಟ್ಬಿಡ್ತಾರೆ. ನೋಡಿದ್ರ ನಾವೆಲ್ಲ ಕಲಿಯೋದು ಸ್ವಾಮಿಗಳಿಗೆ ಬೇಡ. ಯಾರೋ ಒಬ್ಬ ಪಾಶ್ಚಾತ್ಯ ಚಿಂತಕ ಭಾಳ ಹೇಳಿದ್ದಾನೆ, ನೀವು ಫೂಲ್ ಆಗ್ತಾ ಇದ್ದೀರಿ ಅಂತ ಹೇಳಿ ಜನರನ್ನು ಒಪ್ಪಿಸೋದಕ್ಕಿಂತ ಅವ್ರನ್ನ ಫೂಲ್ ಮಾಡೋದೇ ಸುಲಭ. ಇದನ್ನು ನಮ್ಮ ದೇಶದ ಗೌರ್ಮೆಂಟ್ ಅರ್ಥ ಮಾಡ್ಕೊಂಡಂಗೆ ಇನ್ಯಾರೂ ಅರ್ಥ ಮಾಡ್ಕೊಂಡಿಲ್ಲ. 80 ವರ್ಷಗಳಿಂದ ನೀವು ಫೂಲ್ ಆಗ್ತಾ ಇದ್ದೀರಿ ಅಂತ ಜನರನ್ನು ಒಪ್ಪಿಸೋದಕ್ಕಿಂತ ಫೂಲೇ ಮಾಡಿಬಿಟ್ರೆ ಒಳ್ಳೆಯದು. ಎಲ್ಲ 90% ಶಾಲಾ ಕಾಲೇಜುಗಳು ಅದೆಲ್ಲ ಇದನ್ನೇ ಮಾಡ್ತಿರೋದು. ಎಜುಕೇಷನ್ ಡಿಪಾರ್ಟ್ಮೆಂಟ್, ಹೋಲ್ ಗೌರ್ಮೆಂಟ್. ಇದನ್ನು ಯಾರು ಪೇಪರ್ನವ್ರು ಬಂದಿದ್ರೆ ಹಾಕಿ, 80 ವರ್ಷಗಳಿಂದ ಚೆನ್ನಾಗಿ ಟೋಪಿ ಹಾಕಿದ್ದಾರೆ ಅಂತಲೇ ಶೀರ್ಷಿಕೆ ಹಾಕಿ ನನ್ನ ಹೆಸರು ಹಾಕಿ. ಒಬ್ಬನಾದರೂ ಮಾಡೋಣ, ಗಂಡು ಬಂದು ಮಾತಾಡ್ತಾನೆ, ಹೀಗೆ ಯಾಕ್ರಿ ಹೇಳಿದ್ರೆ ಸ್ವಾಮೀಜಿ ಅಂತ ಬಂದು ಕೇಳ್ತಾನೆ, ನೋಡೋಣ. ಕೇಳಲ್ಲ. ನೋಡಿದ್ರ ಕೇಳಬಾರ್ದು ಅಂತ ಕರೆಂಟ್ ಹೋಗ್ಬಿಟ್ಟು ಹೋಯ್ತಾ? ಕೇಳಿಸುತ್ತಾ? ರಾಮಕೃಷ್ಣರ ಮಹತ್ವ ಏನು ಅಂದರೆ, ಆ ಒಳಗಡೆ ಇರತಕ್ಕಂಥ ಅದ್ಭುತವಾದ ಶಕ್ತಿಯ ಗಣಗಳಿದೆಯಲ್ಲ, ಅದಕ್ಕೆ ಸರಿಯಾದ ಒಂದು ಸ್ಥಿತಿ, ಫಿಟ್ನೆಸ್ ತಂದುಕೊಡೋದಕ್ಕೆ 1000 ಉಪಾಯಗಳು ಪ್ರಪಂಚದಲ್ಲಿ ಇದ್ದರೂ ಅತ್ಯಂತ ಸರಳ ಉಪಾಯ ಕೊಟ್ಟವರು ರಾಮಕೃಷ್ಣರು. ಓದಬೇಕದೆಲ್ಲ. ಕುವೆಂಪುನೇ ರಾಮಕೃಷ್ಣರ ಉಪದೇಶಗಳಿಗೆ ಮುನ್ನುಡಿ ಬರೆದಿದ್ದಾರೆ. ಆ ಮುನ್ನುಡಿ ಬರೆದುಬಿಡಿ, ಓದ್ಬಿಡಿ, ಕುವೆಂಪು ಏನು ಹೇಳಿದ್ದಾರೆ ಅಂತ ಗೊತ್ತಾಗುತ್ತೆ. ನಾನು ಏನನ್ನು ಹೇಳೋದು ಬೇಡ, ನನ್ನ ಮಾತು ಒಂದು ವಾಕ್ಯನ ನಂಬೇಡಿ, ಕುವೆಂಪು ಏನು ಹೇಳಿದ್ದಾರೆ ಅಂತ ನಂಬಿ ಸಾಕು, ಅದನ್ನು ಒಪ್ಕೊಳ್ಳಿ ಸಾಕು. ಇದು ರಾಮಕೃಷ್ಣರಿಗೆ ಹೇಗೆ ಸಾಧ್ಯವಾಯಿತು? ಈ ರೀತಿ ತಾವು ತಮ್ಮ ಮೈಂಡನ್ನು, ತಮ್ಮ ಒಳಗಡೆ ಇರ್ತಕ್ಕಂಥ ವಸ್ತುಗಳನ್ನು ಇಷ್ಟು ಫಿಟ್ನೆಸ್ನಲ್ಲಿ ಇಟ್ಕೊಂಡು ಹೇಗೆ ಸಾಧ್ಯವಾಯಿತು? ಅವ್ರಿಗೆ ಯಾರಿಗೂ ಅಷ್ಟು ಸುಲಭವಾಗಿ ಸಾಧ್ಯವಾಗೋದಿಲ್ಲ. ಹೇಗೆ ಸಾಧ್ಯವಾಯಿತು? ಅದನ್ನು ಓದಬೇಕು. ಅವ್ರಿಗೆ ಸಾಧ್ಯ ಆಯ್ತಲ್ಲ, ಪ್ರಪಂಚದ ಇತಿಹಾಸದಲ್ಲಿ ಇಷ್ಟರ ಮಟ್ಟಿಗೆ ಯಾರಿಗೂ ಸಾಧ್ಯವಾಗಿಲ್ಲ ಅಂತ ವಿವೇಕಾನಂದರು ಹೇಳ್ತಾರೆ. ಈ ಮಟ್ಟಕ್ಕೆ ಯಾರಿಗೂ ಸಾಧ್ಯ ಆಗಲಿಲ್ಲ. ಎಷ್ಟೋ ಜನರಿಗೆ ಸಾಧ್ಯ ಆಗಿದೆ. ಬುದ್ಧ ಕ್ರಿಸ್ತರ ಲೆಕ್ಕಕ್ಕಿಲ್ಲ. ಬುದ್ಧ ಕ್ರಿಸ್ತ ಇತ್ಯಾದಿಗಳು ಲೆಕ್ಕಕ್ಕೆ ಬರೋದಿಲ್ಲ. ಅವರು ಇಲ್ಲಿ ಯಾವುದೇ ಮತಾಂಧತೆ ಇಲ್ಲ. ವಿವೇಕಾನಂದರಲ್ಲಿ ಮತಾಂಧತೆ ಅನ್ನೋ ಪದ ನೀವು ಹುಡ್ಕೋಕೆ ಹೋಗಬೇಡಿ. ಅವರಂಥ ರ್ಯಾಷನಲ್ ಮೈಂಡೆಡ್, ಅವರಷ್ಟು ಸೈಂಟಿಫಿಕ್ ಮೈಂಡೆಡ್, ರ್ಯಾಷನಲ್ ಮೈಂಡೆಡ್. ರಾಮಕೃಷ್ಣರದ್ದು ಎಷ್ಟೋ ಸಲ ಬಿಡ್ರಿ, ನಿಮ್ಮ ಮೂಢನಂಬಿಕೆ ಇದು ಅಂತ ಅಂದವರು ಅವರು. ದೇ ಆರ್ ದಿ ಪ್ರಾಡಕ್ಟ್ಸ್ ಆಫ್ ಯುವರ್ ಹೀಟೆಡ್ ಬ್ರೈನ್, ದೇ ಆರ್ ಆಲ್ ಹಲ್ಯುಸಿನೇಷನ್ಸ್. ನರೇಂದ್ರ ಅಷ್ಟು ದೊಡ್ಡವನಾಗ್ತಾನೆ, ಇಷ್ಟು ದೊಡ್ಡವನಾಗ್ತಾನೆ ಅಂತ ಎಲ್ಲರ ಮುಂದೆ ಅವ್ರು ಹೇಳ್ತಾ ಇದ್ದರೆ ಯಾಕೆ ಅದೆಲ್ಲ ಹೇಳ್ತೀರಿ? ನಾನೊಬ್ಬ ಸಾಮಾನ್ಯ ಹುಡುಗ, ನನಗೇನು ಗೊತ್ತೋ, ಜಗನ್ಮಾತೆ ತೋರಿಸಿದ್ಲು ಅಂತ ರಾಮಕೃಷ್ಣರು. ಜಗನ್ಮಾತೆ ತೋರಿಸಿದ್ಲು, ನಿಮ್ಮ ತಲೆಯಲ್ಲೇ ಇದೆಲ್ಲ ಭ್ರಮೆ ಬಂದಿದೆಯೋ ಯಾರಿಗೆ ಗೊತ್ತು ಅಂತಂದವರು ವಿವೇಕಾನಂದರು. ಅದೇ ವಿವೇಕಾನಂದರು ಇವತ್ತೇನು ಹೇಳ್ತಾ ಇದ್ದಾರೆ ರಾಮಕೃಷ್ಣರ ಬಗ್ಗೆ? ಇದು ರೋಮಾಂಚಕವಾದಂತಹ ಒಂದು ಘಟನಾವಳಿ. ಅದ್ಭುತವಾಗಿ ಸಾಧಿಸಿಬಿಟ್ರು. ಅದಕ್ಕೆ ಅವರು ಕಷ್ಟಪಟ್ಟರು. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಯಾವುದೋ ಶಕ್ತಿ ಅವ್ರ ಕೈಲಿ ಇದನ್ನು ಮಾಡಿಸ್ತಿತ್ತು. ಯಾವ ಶಕ್ತಿಯಾದರೂ ಮಾಡಿಸ್ಲಿ, ಎಷ್ಟು ಕಷ್ಟಪಟ್ಟರು ನಿಮ್ಗೆ ಆಶ್ಚರ್ಯವಾಗುತ್ತೆ. ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 6 ಗಂಟೆವರೆಗೆ ಅವರ ಮೈಯಿಂದ ಬಿಸಿ ಹಬೆ ಬರ್ತಿತ್ತು. ಎಷ್ಟು ವರ್ಷ? ಸುಮಾರು 6 ವರ್ಷ. ರಾಧೆಗೆ ಹಾಗೆ ಬರ್ತಿತ್ತು. ಆ ಕಾಲದಲ್ಲಿ ರಾಧೆ ಒಂದು ಮರದ ಕೆಳಗಡೆ ಕೂತ್ಕೊಂಡು ಎದ್ದು ಬರ್ತಾಳೆ. ಸ್ವಲ್ಪ ಹೊತ್ತು ಕೂತ್ಕೊಂಡು ಎದ್ದು ಬರ್ತಾಳೆ. ಎದ್ದು ಬಂದ ಮೇಲೆ ಆ ಮರ ಸುಟ್ಟೋಗಿರುತ್ತೆ. ತಮಾಲ ವೃಕ್ಷ ಅಂತ ಆ ಮರದ ಹೆಸರು. ರಾಧೆಯ ಜೀವನದಲ್ಲಿ ಬರುತ್ತೆ. ರಾಮಕೃಷ್ಣರಿಗೆ ಬಂದಿದೆ ಈಗ. 6 ವರ್ಷ 2 ಕಣ್ಣು ರೆಪ್ಪೆ ಒಂದಕ್ಕೊಂದು ಮುಚ್ಚಲಿಲ್ಲ. ಯಾಕೆಂದರೆ ಕಣ್ಣಿನಿಂದ ಅಂಥ ಹಬೆ, ಬಿಸಿ ಹಬೆ.
ಈ ಮೈಯಿಂದ ಬರೋ ಹಬೆಗೆ ಏನು ಮಾಡ್ತಿದ್ರು, 9 ಗಂಟೆ ಸುಮಾರಿಗೆ ಗಂಗೆಯಲ್ಲಿ ಇಲ್ಲಿವರೆಗೆ ಮುಳುಗಿ ತಲೆ ಮಾತ್ರ ಮೇಲಿಟ್ಕೊಂಡು ಗಂಗೆಯಲ್ಲಿ ಮುಳುಗೋದು, ಸೂರ್ಯಾಸ್ತಮಾನ ಆದಮೇಲೆ ಹೊರಗಡೆ ಗೆದ್ದು ಬರೋದು. ಇಂಥದ್ದೆಲ್ಲ ಒಂದು ಸಲ ಪ್ರಜ್ಞಾತೀತ ಅವಸ್ಥೆಗೆ ಹೋಗ್ತಾರೆ. 6 ತಿಂಗಳು ಒಂದೇ ಕಡೆ ಮರದ ದಿಮ್ಮಿಯಂತೆ ಮಲಗ್ತಾರೆ. ಆವಾಗ ಉದ್ದನೇ ಕೂದಲಿತ್ತು. ಆ ಕೂದಲಲ್ಲಿ ಹಕ್ಕಿ ಬಂದು ಗೂಡಿಟ್ಟು ಮರಿ ಹಾಕಿತ್ತು, ಮೊಟ್ಟೆ ಹಾಕಿತ್ತು. ನೀವು ಓದಿ, ಪುಸ್ತಕಗಳಲ್ಲಿ ಓದ್ತಾ ಬನ್ನಿ, ಕುತೂಹಲಕ್ಕಾದರೂ ಓದಿ. ಸ್ವಾಮೀಜಿ ಸುಳ್ಳು ಹೇಳಿದ್ರ ಅಥವಾ ಉತ್ಪ್ರೇಕ್ಷೆ ಮಾಡಿದ್ರು ನೋಡೋಣ. ಹೀಗೆಲ್ಲ ಆಗುತ್ತಾ ಯಾರಿಗಾದರೂ? ಉತ್ಪ್ರೇಕ್ಷೆ ಮಾಡಿರ್ಬೇಕು. ಓಕೆ, ನನ್ನನ್ನು ಟೆಸ್ಟ್ ಮಾಡೋಕ್ಕಾದರೂ ಓದಿ. ರಾಮಕೃಷ್ಣರಿಗೆ ಇದೆಲ್ಲ ಓಕೆ, ಇಷ್ಟೆಲ್ಲ ತಪಸ್ಸು ಮಾಡಿ ಪಡ್ಕೊಂಡ್ರಲ್ಲ, ಆಮೇಲೆ ಇದರ 10 ಪಟ್ಟು ಇನ್ನೊಂದು ಯಾತನೆ. ಯಾವ ಯಾತನೆ? ನಾನೊಬ್ಬನೇ ಇದನ್ನು ಆನಂದ ಪಡ್ತಾ ಇದ್ದೀನಿ, ಎಲ್ರಿಗೂ ಹಂಚಬೇಕು, ಯಾರೂ ಬರ್ತಾ ಇಲ್ವಲ್ಲ ಇನ್ನು, ಯಾಕೆ? ವಿಚಾರ ಮಾಡಿ. ಕಾಳಿ ದೇವಸ್ಥಾನದ ಮೇಲೆ ಹತ್ತಿ ಕಲ್ಕತ್ತೆ ಕಡೆಗೆ ತಿರ್ಕೊಂಡು, ಎಲ್ಲಿದ್ದೀರೋ ಎಲ್ಲ ಬನ್ರೋ, ಎಲ್ಲಿದ್ದೀರಿ ಎಲ್ಲ ಬನ್ನಿ, ಕೂಗಿ ಕೂಗಿ ಅಳ್ತಾ ಕೂಗಿ ಕೂಗಿ ಕರೀತಾರೆ ಎಲ್ರೂ. ಇದಕ್ಕೇನು ಹೇಳೋಣ? ತಮ್ಮ ಉದ್ಧಾರಕ್ಕಾಗಿ ಯಾರೋ ತಪಸ್ಸು ಮಾಡ್ತಾರೆ, ಅದೆಲ್ಲ ಸರಿ, ಜಗತ್ತು ಕಂಡಿದೆ. ತಪಸ್ಸು ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟರು ನನ್ನೊಬ್ಬನಲ್ಲೇ ಉಳಿದು ಹೋಗ್ತಾ ಇದೆಯಲ್ಲ, ಇದು ಯಾರಿಗೆ ಕೊಡಬೇಕಂತ ಇದೀನೋ ಅವ್ರು ಯಾರು ಬರ್ತಾ ಇಲ್ವಲ್ಲ ಅಂತ ಅದರಷ್ಟೇ ಯಾತನೆ ಪಡೋದು ಅಂದರೆ ಏನು? ಸುಮ್ಮನೆ ವಿವೇಕಾನಂದರು ಅವ್ರ ದಾಸಾನುದಾಸ ಆದರೆ ಎಂಥ ಹೃದಯವಂತಿಕೆ. ಕಷ್ಟಪಟ್ಟು ಒಬ್ಬ ಜಿಪುಣ ತಾನು ಗಳಿಸಿದ ಒಂದು ಪೈಸೆ ಯಾರಿಗೂ ಕೊಡಲ್ಲ, ಅದರ 1000 ಪಟ್ಟು ಕಷ್ಟಪಟ್ಟು ಗಳಿಸಿದ ಈ ಮಹಾಶಕ್ತಿ, ಅದರ 1% ಒಬ್ಬ ವ್ಯಕ್ತಿಯನ್ನು ಕೇಶವ ಚಂದ್ರಸೇನ ಮಾಡುತ್ತೆ. ಆ ಶಕ್ತಿಯನ್ನು ಎಲ್ರಿಗೂ ಹಂಚಬೇಕಂತ ಇಷ್ಟು ತವಕ ಪಡೋದ ಮಹಾತ್ಮರ ಲಕ್ಷಣಗಳು ಹಾಗೇನೆ. ಆ ಕಾರಣದಿಂದ ಮತ್ತೆ ಅವರು 16 ಜನ ಯುವಕರನ್ನು ಆರಿಸಿಕೊಂಡು ಅವ್ರಿಗೆಲ್ಲ ಇದೆಲ್ಲ ತಮ್ಮ ಶಕ್ತಿಗಳನ್ನು ವರ್ಗಾವಣೆ ಮಾಡಿ, ಇನ್ನು ಮುಂದೆ ನೀವು 1500 ವರ್ಷ ಪ್ರಪಂಚದ ಮೂಲೆ ಮೂಲೆಯಲ್ಲೂ ಕೂಡ ಈ ಶಕ್ತಿಯನ್ನು ಹರಡುವ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ನಿಯೋಜಿಸಿಕೊಳ್ಬೇಕು ಅಂತ ಆ 16 ವರ್ಷ ಯುವಕರು, ಯಾರ ಮನಸ್ಸಿಗೆ ಇಲ್ಲಿವರೆಗೆ ಕಾಮ ಅನ್ನುವ ಒಂದು ಥಾಟ್ ಎಂಟ್ರ್ ಆಗಿಲ್ಲ, ಅವರಷ್ಟನ್ನೇ ಸೆಲೆಕ್ಟ್ ಮಾಡಿಕೊಂಡ್ರು. ಇಲ್ಲಿದ್ದಾರೆ ನೋಡಿ 16 ಜನ, ಅವ್ರದ್ದೇ ಫೋಟೋಗಳು ಹಾಕಿರೋದು. ನಾವು ನೇರವಾಗಿ ಹೇಳಬೇಕು ಅದನ್ನು. ಕಾಮ ಕಾಂಚನ, ಹೆಣ್ಣು ಮತ್ತು ಹಣ, ಅಪ್ಪಿತಪ್ಪಿಯೂ ಒಂದೇ ಒಂದು ದಿನವೂ ಅದರ ಬಗ್ಗೆ ತಲೆಯಲ್ಲಿ ಆಸೆ ಬಂದಿಲ್ಲ. ಅಂಥ ಹುಡುಗರನ್ನೇ ಅವರು ಬಂದಾಗ ಒಬ್ಬೊಬ್ಬರನ್ನು ಪರೀಕ್ಷೆ ಮಾಡಿದ ಹಾಗೆ, ನಿನ್ನ ಶರ್ಟ್ ತೆಗಿ, ಎದೆಗೂಡನ್ನು ನೋಡಿದ್ರು, ಕಣ್ಣು ನೋಡಿದ್ರು, ಹಲ್ಲು ನೋಡಿದರು. ಹಲ್ಲು ಹೇಗಿದ್ದರೆ ಮನುಷ್ಯ ಹೇಗಿರ್ತಾನೆ, ಯಾವ ಪುಸ್ತಕದಲ್ಲಿ ಇದೆ ಇದೆಲ್ಲ? ಯಾವ ಪುಸ್ತಕದಲ್ಲಿ ಯಾಕಿರಬೇಕು? ಆ 3ನೇ ವಸ್ತು ತನ್ನದಾದರೆ ಇದೆಲ್ಲ ತಾನಾಗ ಗೊತ್ತಾಗುತ್ತೆ, ಸರ್ವಜ್ಞ ಆಗಿಬಿಡ್ತಾನೆ ಮನುಷ್ಯ. ಒಬ್ಬೊಬ್ಬರದು 10-15 ವರ್ಷ ಹಿಂದಿನ ಜನ್ಮಗಳಲ್ಲಿ ಅವರು ಹೇಗೆ ಬದುಕಿದ್ದಾರೆ ಅಂತೆಲ್ಲ ಕಂಡು ಹಿಡ್ಕೊಂಡು ಅವರು ಮುಂದುವರಿಯೋದಕ್ಕೆ ಏನು ಬೇಕೋ ಅದನ್ನೆಲ್ಲ ವ್ಯವಸ್ಥೆ ಮಾಡಿ, ಶಾರದಾ ಮಾತೆಗೂ ಹೇಳಿ, ನಾನು ಹೋದ ಮೇಲೆ ನೀನು ಇವ್ರನ್ನೆಲ್ಲ ಮಾರ್ಗದರ್ಶನದಲ್ಲಿ ನೀನು ನೋಡ್ಕೋಬೇಕು ಇವರನ್ನು. ನರೇಂದ್ರ, ನಾನು ಹೋದ ಮೇಲೆ ನೀನು ಇವ್ರನ್ನೆಲ್ಲ ನೋಡ್ಕೊಳ್ಬೇಕು. ಆ ಕಡೆ ನರೇಂದ್ರ ಮತ್ತು ಶಾರದಾ ಮಾತೆಗೆ ಆ 3 ಜನರದ್ದು ಅಲ್ಲಿದೆ ಚಿತ್ರಪಟಗಳು. ಜವಾಬ್ದಾರಿ ಕೊಟ್ಟು ಅವರು ಒಬ್ಬೊಬ್ಬರು ಇದಕ್ಕೋಸ್ಕರ ಎಷ್ಟು ತಮ್ಮ ಜೀವನವನ್ನು ಮುಡಿಪಾಗಿಟ್ಟರು. ಇದಕ್ಕೆಲ್ಲ ಮೂಲ ಕಾರಣವಾಗಿದ್ದು ಶ್ರೀರಾಮಕೃಷ್ಣರು. ಜಗತ್ತಿಗೆ ಏನು ಪ್ರಯೋಜನ ರಾಮಕೃಷ್ಣರಿಂದ? ಕೇವಲ ಆ ಮುಖದಿಂದಲೇ ನಾನಿವತ್ತು ಮಾತಾಡ್ತಾ ಇದ್ದೇನೆ. ನಿಜಕ್ಕೂ ಹೇಳಬೇಕು ಅಂದರೆ ಆಧ್ಯಾತ್ಮಿಕ ಮುಖಕ್ಕಿಂತ ಸಾಮಾಜಿಕ ಮುಖಕ್ಕೆ ನಾನು ಒತ್ತು ಕೊಡ್ತಾ ಇದ್ದೇನೆ. ಹೇಳೋಕ್ಕೆ ಬಹಳ ಇದೆ. ಶಾರದಾ ಮಾತೆ ರೂಮಿಂದ ಹೊರಗಡೆ ಬಂದವರಲ್ಲ, ಲಜ್ಜಾಪಟ, ಅವ್ರದ್ದು ಯಾವಾಗಲೂ ಮುಸ್ಕು. ವಿವೇಕಾನಂದ್ರ ಜೊತೆ ಮಾತನಾಡುವಾಗಲೂ ಮುಸ್ಕು. ಬಲರಾಮ್ ಬೋಸ್ಗೆ ಹುಷಾರು ತಪ್ಪಿದಾಗ ಶಾರದಾ ಮಾತೆಗೆ ಹೇಳ್ತಾರೆ, ಹೋಗಿ ನೋಡ್ಕೊಂಡು ಬಾ, ಬಲರಾಮನಿಗೆ ಹುಷಾರಿಲ್ಲ. ಬಲರಾಮ ಅಂದರೆ ಒಬ್ಬ ಭಕ್ತ, ಗೃಹಸ್ಥ ಭಕ್ತ, ಹೋಗಿ ನೋಡ್ಕೊಂಡು ಬಾ. ರಾಮಕೃಷ್ಣ ಇಷ್ಟು ಉನ್ನತ ಮಟ್ಟದಲ್ಲಿದ್ದರೂ ಈ ಪ್ರಾಪಂಚಿಕವಾದಂತಹ ನಡವಳಿಕೆಗಳಿಗೆ, ಸಂಸ್ಕೃತಿ ನಡವಳಿಕೆ ಎಷ್ಟು ಅದಕ್ಕೆ ಮಹತ್ವ ಕೊಡ್ತಿದ್ರು. ಬಲರಾಮನನ್ನು ನೋಡ್ಕೊಂಡು ಬಾ, ಅವನಿಗೆ ಹುಷಾರಿಲ್ಲ. 2-3 ದಿನ ಆದರೂ ಶಾರದಾ ಮಾತೆ ಹೋಗಿರಲ್ಲ.
ಹೋಗಿ ಬಂದೀಯಾ, ಹೋಗಿ ಬಲರಾಮನ ನೋಡ್ಕೊಂಡು ಬಂದೀಯಾ, ಇಲ್ಲ ಗಾಡಿ ಸಿಗ್ತಾ ಇಲ್ಲ. ಏನು ಹೇಳಬೇಕು ರಾಮಕೃಷ್ಣರು? 7-8 ಕಿಲೋಮೀಟರ್ ಆಗುತ್ತೆ ದಕ್ಷಿಣೇಶ್ವರದಿಂದ ಕಲ್ಕತ್ತೆಗೆ. ಗಾಡಿ ಸಿಗಲಿಲ್ಲ ಅಂದರೆ ನಡ್ಕೊಂಡು ಹೋಗು, ಬಲರಾಮ ನಮ್ಮವನು. ಅರ್ಥ ಮಾಡ್ಕೊಳ್ಳಿ ಇದನ್ನು. ನಡವಳಿಕೆ, ನಡತೆ, ಸಂಸ್ಕೃತಿ ಹೇಗಿರಬೇಕು, ಒಂದು ಮನೆಯಲ್ಲಿ ಸಂಸ್ಕೃತಿ ಹೇಗಿರಬೇಕು. ಅವನು ನಮ್ಮವನು, ಹುಷಾರಿಲ್ಲ ಅವನಿಗೆ, ಹಾಸಿಗೆ ಹಿಡಿದಿದ್ದಾನೆ, ಗಾಡಿ ಸಿಗಲಿಲ್ಲ ಅಂದರೆ ಏನು, ನಡ್ಕೊಂಡು ಹೋಗು. 10 ಹೆಜ್ಜೆ ಇಟ್ಟವರಲ್ಲ ಅವರು, ದಕ್ಷಿಣೇಶ್ವರದಿಂದ ಆಚೆಗೆ 10 ಹೆಜ್ಜೆ ಇಟ್ಕೊಂಡು ಬಂದವರು. ಯಾವುದು ತವ್ರ ಮನೆಯಿಂದ ರಾಮಕೃಷ್ಣನ್ ನೋಡೋದಕ್ಕೆ ಆವತ್ತು ಅನಿವಾರ್ಯವಾದ ಕಾಲದಲ್ಲಿ ನಡ್ಕೊಂಡು ಬಂದಿದ್ದು ಅಷ್ಟೇ. ಆ ಉನ್ನತ ಮಟ್ಟದಲ್ಲಿ ಶ್ರೀರಾಮಕೃಷ್ಣರಿದ್ದರೂ ಕೂಡ ಅತ್ಯಂತ ಸಣ್ಣ ವಿಷಯಕ್ಕೂ ಅವರು ಕೊಡ್ತಾ ಇದ್ದಂತಹ ಗಮನ ನೀವು ನೋಡಬೇಕು, ಒಂದೊಂದೂ ನೀವು ನೋಡ್ಕೋಬೇಕು. ಯಾವ ಪರಿಪೂರ್ಣ ವ್ಯಕ್ತಿತ್ವ. ದೇವನೂರು ಮಹಾದೇವ ಅಂತ ಒಬ್ಬರಿದ್ದಾರೆ, ದಲಿತ ಕವಿ ಅವರು. ಅವರು ಕೂಡ ರಾಮಕೃಷ್ಣ ಬಗ್ಗೆ ಇಂಥ ಮೆಚ್ಚುಗೆ ಮಾತಾಡ್ತಾರೆ. ಅವ್ರು ಯಾವುದಾದ್ರೂ ಸಂತನನ್ನು, ದೇವರನ್ನಂತೂ ಅವ್ರು ನಂಬೋಕ್ಕೆ ಸಾಧ್ಯವೇ ಇಲ್ಲ. ಅವ್ರಿಗೆ ಎಲ್ಲ ದೇವರುಗಳು ಒಬ್ಬರೇ ವ್ಯಕ್ತಿ. ಆ ವ್ಯಕ್ತಿ ಯಾರು ನಿಮಗೆ ಗೊತ್ತು. ಅವರನ್ನು ಬಿಟ್ಟರೆ ಇನ್ಯಾರು ದೇವರು ಇಲ್ಲ, ದೈವವೂ ಇಲ್ಲ, ಸಂತರು ಇಲ್ಲ, ಮಹಾತ್ಮರು ಇಲ್ಲ. ಅದೆಲ್ಲ ಬೇರೆ. ಓಕೆ, ಫೈನ್, ಅದು ಅವರವರ ಭಾವ, ನನಗೇನು ಆಕ್ಷೇಪಣೆ ಇಲ್ಲ. ಅಂಥ ವ್ಯಕ್ತಿಯೂ ಕೂಡ ತಾವು ಮನೆಯಲ್ಲಿ ಕುಳಿತುಕೊಳ್ಳೋ ಜಾಗದಲ್ಲಿ ಮೇಲ್ಗಡೆ ರಾಮಕೃಷ್ಣ ಪಟ ಇಟ್ಕೊಂಡಿದ್ದಾರೆ. ಅವರೊಂದು ಕಡೆ ಬರೀತಾರೆ, ಒಂದು ಮನುಷ್ಯ ಶರೀರ ಯಾವ ಮಟ್ಟಕ್ಕೆ ಸಾರ್ಥಕತೆಯನ್ನು ಕಾಣಬಲ್ಲದು ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು ಅಂದರೆ ನಾವು ರಾಮಕೃಷ್ಣರನ್ನು ನೋಡಬೇಕು. ಒಂದು ಮನುಷ್ಯನ ಶರೀರ ಯಾವ ಮಟ್ಟಕ್ಕೆ ಸಾರ್ಥಕತೆ ಕಾಣಬಲ್ಲದು ಅಂತ ತಿಳ್ಕೊಳ್ಬೇಕಾ, ಶ್ರೀರಾಮಕೃಷ್ಣರನ್ನು ನೋಡಬೇಕು ನಾವು. ಹೀಗೆ ನೆನಪಿಟ್ಕೊಳ್ಳಿ, ಪ್ರಪಂಚದಲ್ಲಿ ಮನುಷ್ಯನಿಗೆ ಯಾವ ರೂಪದಲ್ಲಾದರೂ ಆಗಲಿ ಒಂದು ಸಮಸ್ಯೆ ಅನ್ನುವಂಥದ್ದು ಬಂದಿದ್ದರೆ, ಸಮಸ್ಯೆಗೆ 1000 ರೂಪ. ಯಾವುದಾದರೂ ಒಂದು ಸಮಸ್ಯೆ ಅಂತ ಬಂದಿದ್ದರೆ ನಿಸ್ಸಂಶಯವಾಗಿ ಅದಕ್ಕೆ ಕಾರಣ ನಮ್ಮ ಬಗ್ಗೆನೇ ನಮಗೆ ಇರ್ತಕ್ಕಂಥ ಅಜ್ಞಾನ. ಆ ಅಜ್ಞಾನಕ್ಕೆ ಹಲವು ಕಾರಣ. ಮೊದಲನೇ ಕಾರಣ, ನಮ್ಮ ಮೇಲ್ಮೈ ಮಾತ್ರ ನಾವು ನೋಡಿಕೊಂಡಿದ್ದು, ಒಳಗಡೆ ಪದಾರ್ಥಗಳ ಪರಿಚಯವೇ ಮಾಡಿಕೊಳ್ಳುವ ಆ ಗೋಜಿಗೆ ಹೋಗದೇ ಇರೋದು. ಆದ್ದರಿಂದ ಮನಸ್ಸು ಹೇಳಿದಂತೆಲ್ಲ ಕೇಳುವುದು. ಸಮಸ್ಯೆ ಕಾರಣ ಏನು? ಮನಸ್ಸು ಹೇಳಿದಂತೆಲ್ಲ ಕೇಳ್ತಾ ಹೋಗೋದು. ನಾವು ತಿಳ್ಕೊಂಬಿಡೋದು, ನಮ್ಮ ಮನಸ್ಸಿನಂತಹ ನನ್ನ ಮನಸ್ಸಿನಂತಹ ನನ್ನ ಹಿತೈಷಿ ಯಾರೂ ಇಲ್ಲ, ಮನಸ್ಸಿನಷ್ಟು ನನ್ನ ಆಪ್ತ ಯಾರೂ ಇಲ್ಲ. ಮನಸ್ಸು ಕೇಳಿದ್ದನ್ನೆಲ್ಲ ಕೊಡೋದು, ಮನಸ್ಸು ಹೇಳಿದ್ದನ್ನೆಲ್ಲ ಮಾಡೋದು, ಕೇಳಿದ್ದನ್ನೆಲ್ಲ ಕೊಡೋದು. ಆದರೆ ನೆನಪಿಟ್ಕೊಳ್ಳಿ, ಈ ಜಗತ್ತಿನಲ್ಲಿ ನಿಮ್ಮ ಮನಸ್ಸಿಗಿಂತಲೂ ದೊಡ್ಡ ಶತ್ರು ಯಾರೂ ಇಲ್ಲ. ಒಳಗಡೆಗೇ ಶತ್ರು ಇದ್ದಾನೆ. ಆದ್ದರಿಂದ ರಾಮಕೃಷ್ಣ ತಮ್ಮ ಇಡೀ ಜೀವಮಾನದಲ್ಲಿ ನಮಗೆ ಕೊಡುವಂಥದ್ದೇನು ಅಂದರೆ, ಆ ಶತ್ರುವನ್ನು ಅವನ ಕೈ ಮೇಲಾಗದಂತೆ ಅವನನ್ನು ಹದ್ದುಬಸ್ತಿನಲ್ಲಿ ಇಟ್ಕೊಳ್ಳೋದಕ್ಕೆ, ಅವನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾದ ಉಪಾಯಗಳು ಅಥವಾ ಆಯುಧಗಳು. ಹಿಂದಿನ ಅವತಾರಗಳು ಆಯುಧಗಳನ್ನು ತಂದರು. ಕಲಿಯುಗದಲ್ಲಿ ಆಯುಧಗಳು ಪ್ರಯೋಜನಕ್ಕೆ ಬರಲ್ಲ. ನೋಡಿ, ಕಲಿಯುಗದಲ್ಲಿ ಬಂದಿರತಕ್ಕಂಥ ಅವತಾರಗಳು, ಮೊದಲನೇದು ಬುದ್ಧ. ಬುದ್ಧನಿಂದ ಹಿಡಿದು ರಾಮಕೃಷ್ಣರವರೆಗೆ ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ. ಇವ್ರನ್ನ ಅವತಾರ ಇರಲಿ, ಚಿಂತೆ ಇಲ್ಲ, ಅವರವರ ಭಕ್ತಿ ಅವರವ್ರ ನಂಬಿಕೆಗೆ ತಕ್ಕಂತೆ 50 ಅವತಾರಗಳಿರಲಿ, ಯಾರಾದರೂ ಇರಲಿ, ಏನು ಚಿಂತೆ ಇಲ್ಲ. ಒಬ್ಬನೇ ಒಬ್ಬ ವ್ಯಕ್ತಿ ಬಂದಾಗ ಆಯುಧಗಳನ್ನು ತರಲಿಲ್ಲ. ಯಾಕೆ? ಇದು ಆಯುಧಗಳಿಂದ ಪ್ರಯೋಜನವಾಗುವಂತಹ ಕಾಲ ಅಲ್ಲ ಇದು. ಇಲ್ಲಿ ಸಮಸ್ಯೆಗಳಿಗೆ ಕಾರಣ ಆಯುಧಗಳ ಕೊರತೆ ಅಲ್ಲ, ಇಲ್ಲಿ ಸಮಸ್ಯೆಗಳಿಗೆ ಕಾರಣ ಜ್ಞಾನದ ಕೊರತೆ. ಈ ಯುಗದಲ್ಲಿ ಎಲ್ಲ ಸಮಸ್ಯೆಗಳಿಗೂ ಕಾರಣ ಪ್ರಜ್ಞೆಯ ಕೊರತೆ, ಜ್ಞಾನದ ಕೊರತೆ. ಆದ್ದರಿಂದ ಬಂದ ಅವತಾರ ಪುರುಷ ಅಜ್ಞಾನವನ್ನು ಹೋಗಿಸ್ಕೊಳ್ಳೋದು ಹೇಗೆ, ಜ್ಞಾನಿಯಾಗೋದು ಹೇಗೆ ಅಂತ ಅನ್ನೋದನ್ನೇ ಮಾಡ್ಕೊಂಡು ಬಂದ. ಇಲ್ಲಾಂದರೆ ಸಿದ್ಧಾರ್ಥ ರಾಜನಾಗಿಯೇ ಉಳಿದು ದೇಶ ದೇಶಗಳನ್ನು ಗೆದ್ದು ಆಯುಧಗಳನ್ನು ಸಂಪಾದಿಸಿ ಎಲ್ಲರಿಗೂ ಮಾಡ್ಬೋದಾಗಿತ್ತು. ಅದನ್ನು ಬಿಟ್ಟು ಜ್ಞಾನಿಯಾಗುವುದಕ್ಕೆ ಆ ಅರಮನೆಯ ಜೀವನ ಬಿಟ್ಟು ಭಿಕ್ಷುಕನ ಜೀವನವನ್ನು ಆರಿಸ್ಕೊಂಡ. ಬುದ್ಧನ ನಂತರ ಶಂಕರಾಚಾರ್ಯರಾದಿಯಾಗಿ ರಾಮಕೃಷ್ಣವರೆಗೆ ಎಲ್ಲರನ್ನೂ ಸೇರಿಸ್ಕೊಳ್ಳಿ.
ನಿಮ್ಗೆ ಯಾರ್ಯಾರು ನಂಬಿಕೆ ಭಕ್ತಿ ಇದೆಯೋ ಎಲ್ಲರೂ ಸೇರಿಸ್ಕೊಳ್ಳಿ. ಯಾರೂ ಬಂದಿದ್ದು ನಮಗೆ ಜ್ಞಾನ ಕೊಡೋದಕ್ಕೆ. ಮತ್ತು ಆ ಜ್ಞಾನ ಯಾವುದು? ಆ ಜ್ಞಾನ ಯಾವುದು ನೆನಪಿಟ್ಕೊಳ್ಳಿ. ಆ ಜ್ಞಾನವೂ ಕೂಡ ನಮ್ಮ ರಚನೆಗೆ ಸಂಬಂಧಪಟ್ಟಂತಹ ಜ್ಞಾನ. ನಮ್ಮ ರಚನೆ ಹೇಗಾಗಿದೆ, ಶರೀರ ಅಂತಿದೆ, ಮನಸ್ಸು ಅಂತಿದೆ, ಬುದ್ಧಿ ಅಂತಿದೆ, ಮತ್ತೊಂದಿದೆ. ಯಾವುದರ ನಿಯಂತ್ರಣದಲ್ಲಿರಬೇಕು, ಯಾವುದರ ಮಾತನ್ನು ನಾವು ಕೇಳಬೇಕು, ಮನುಷ್ಯನ ರಚನೆಯ ಬಗ್ಗೆ ಸಂಬಂಧಪಟ್ಟ ಜ್ಞಾನ ಬಿಟ್ಟರೆ ಬೇರೆ ಯಾವ ಜ್ಞಾನವನ್ನಾದರೂ ಅವರಲ್ಲಿ ಕೊಟ್ಟಿದ್ದಾರೆ. ಬೇರೆ ಜ್ಞಾನಗಳು ಬೇಕು, ಆದರೆ ನೆನಪಿಟ್ಕೊಳ್ಬೇಕು, ಆ ಜ್ಞಾನಗಳೆಲ್ಲ ಕೂಡ ಕೆಳಮಟ್ಟದ ಜ್ಞಾನಗಳು. ಕೃಷ್ಣ ಸ್ಪಷ್ಟವಾಗಿ ಹೇಳ್ತಾನೆ, ಕೆಳಮಟ್ಟದ ಜ್ಞಾನದಿಂದ ಕೆಳಮಟ್ಟದ ಪ್ರಯೋಜನ, ಕೆಳಮಟ್ಟದ ಸುಖ, ಕೆಳಮಟ್ಟದ ಅಧಿಕಾರ, ಕೆಳಮಟ್ಟದ ಒಂದು ಸ್ಥಿತಿ ಸ್ಥಾನಮಾನ ಸಿಗುತ್ತೆ ಹೊರತು ಕೆಳಮಟ್ಟದ ಜ್ಞಾನದಿಂದ ಮೇಲ್ಮಟ್ಟದ ಸ್ಥಾನಮಾನಗಳು ಸಿಗಲ್ಲ. ಕ್ವೈಟ್ ಲಾಜಿಕಲ್, ತಾರ್ಕಿಕ, ಅತ್ಯಂತ ಉನ್ನತ ಮಟ್ಟದ ಜ್ಞಾನ ಕೊಡುವುದಕ್ಕೆ ರಾಮಕೃಷ್ಣರು ಬಂದು ಸಾಮಾನ್ಯ ವಿಶ್ವವಿದ್ಯಾಲಯದ ಹುಡುಗರು ಇವತ್ತು ಪ್ರಪಂಚದಾದ್ಯಂತ ಅವರ ಮಾತುಗಳಿಗೆ ಎಷ್ಟೊಂದು ಬೆಲೆ. ಪಾಶ್ಚಾತ್ಯ ಪ್ರಪಂಚದ ಜ್ಞಾನಿಗಳೆಲ್ಲ ವಿವೇಕಾನಂದರ ಒಂದು ಉಪನ್ಯಾಸಕ್ಕೆ ಒಂದು ನೊಬೆಲ್ ಪ್ರೈಸ್ ಬಂದಿದೆ. ಎಷ್ಟೋ ಕಡೆ ಹೇಳಿದ್ದೀನಿ, ನಿಮ್ಮಲ್ಲಿ ಹೇಳಿರ್ಬೋದೇನೋ. ನ್ಯೂಯಾರ್ಕಲ್ಲಿ ಒಂದು ಉಪನ್ಯಾಸ ಕೊಟ್ಟರು ಅವರು, ದಿ ರಿಯಲ್ ಆ್ಯಂಡ್ ದಿ ಅಪೇರೆಂಟ್ ಮ್ಯಾನ್. ಸುಮಾರು ಅವರ ಕಂಪ್ಲೀಟ್ ವರ್ಕ್ಸಲ್ಲಿ ನೋಡಿದ್ರೆ ಒಂದು 15-16 ಪುಟ ಇರಬೇಕು. ದಿ ರಿಯಲ್ ಆ್ಯಂಡ್ ದಿ ಅಪೇರೆಂಟ್ ಮ್ಯಾನ್. ಅದರ ಇನ್ನೊಂದು ರೂಪವನ್ನೇ ಇವತ್ತು ನನ್ನ ಉಪನ್ಯಾಸದಲ್ಲಿ ನಿಮ್ಗೆ ಹೇಳಿದ್ದೀನಿ. ಇದು ರಾಕ್ ಫೆಲ್ಲರ್ ಫೌಂಡೇಶನ್ ಅಂತಿದೆ. ವಿವೇಕಾನಂದ ಶಿಷ್ಯನೇ ಒಂದು ರಾಕ್ ಫೆಲ್ಲರ್. ಆವತ್ತಿನ ಪ್ರಪಂಚದ ನಂಬರ್ 1 ಶ್ರೀಮಂತ. ವಿವೇಕಾನಂದರ ಜೊತೆ ಅವನು ಕಳೆದಿದ್ದು 20 ನಿಮಿಷ. ಅವ್ರ ಶಿಷ್ಯನೂ ಆಗಿಬಿಟ್ಟ. ಕೋಟಿಗಳಲ್ಲ, ಬಿಲಿಯನ್ನುಗಳ ಡಾಲರ್ಗಳನ್ನು ಅವನ ಜನಹಿತ ಕಾರ್ಯಕ್ಕಾಗಿ ಮೀಸಲಾಗಿಟ್ಟ. ಒಂದು 20 ನಿಮಿಷ ವಿವೇಕಾನಂದರ ಜೊತೆಲಿ ಟೈಮ್ ಕಳೆದು. ಇವತ್ತು ಅಮೆರಿಕದ ಯಾವ ಯೂನಿವರ್ಸಿಟಿಗೆ ಹೋಗಿ ನೋಡಿ, ರಾಕ್ ಫೆಲ್ಲರ್ ಫೌಂಡೇಶನ್ ಅವ್ರು ಕಟ್ಟಿಸಿರೋ ರಿಸರ್ಚ್ ಇನ್ಸ್ಟಿಟ್ಯೂಟ್ಗಳೇ, ರಿಸರ್ಚ್ ಯೂನಿಟ್ಗಳೇ ಅದು ನಾವು ನೋಡೋದು. ಈ ರಾಕ್ ಫೆಲ್ಲರ್ ಫೌಂಡೇಶನಲ್ಲಿ ಕೆಲಸ ಮಾಡುವ ಒಬ್ಬ ವಿಜ್ಞಾನಿ ಅಲೆಕ್ಸಿಸ್ ಕ್ಯಾರಲ್ ಅಂತ, ಅವನು ವಿವೇಕಾನಂದರ ಈ ಸ್ಪೀಚ್ ನೋಡಿದ. ಅದ್ಭುತವಾಗಿದೆಯಲ್ಲ ಈ ವಿಚಾರ. ಅದರ ಒಂದು ಅರ್ಧ ಇವತ್ತು ನಿಮ್ಗೆ ಹೇಳಿದ್ದೀನಿ ನಾನು. ಆ ಸ್ಪೀಚ್ ಕೇಳಿದೆ, ಅವನು ಭಾಳ ಚೆನ್ನಾಗಿದೆಯಲ್ಲ, ಅದನ್ನು ತಗೊಂಡ, ಅದನ್ನು ಪ್ರಾಕ್ಟಿಕಲ್ಲಾಗಿ ಸಮಾಜದಲ್ಲಿ ಬೇರೆ ಬೇರೆ ವರ್ಗಗಳ ಮೇಲೆ ಪ್ರಯೋಗ ಮಾಡಿದ. ಆ ಪ್ರಯೋಗಗಳ ವಿವರಣೆ ಎಲ್ಲ ಹಾಕ್ಕೊಂಡ. ಒಂದು 120-130 ಪುಟಗಳ ಪುಸ್ತಕ ಬರೆದ. ಅದಕ್ಕೆ ನೊಬೆಲ್ ಪ್ರೈಸ್ ಬಂತು. ರಾಮಕೃಷ್ಣರು, ನರೇಂದ್ರ ಇದನ್ನೆಲ್ಲ ಎಲ್ಲ ಕಡೆ ಹರಡಬೇಕು ನೀನು, ಹಂಚಬೇಕು ನೀನು ಅಂತ ಹೇಳಿದ್ರಲ್ಲ. ಮತ್ತು ನರೇಂದ್ರ ಹಂಚೋದಕ್ಕೆ ಹೋದ್ನಲ್ಲ, ಆ ಹಂಚುವ ಕಾರ್ಯಕ್ರಮದಲ್ಲಿ ಒಂದು ಉಪನ್ಯಾಸಕ್ಕೆ ಒಂದು ನೊಬೆಲ್ ಪ್ರೈಸ್ ಬಂತು. ಇನ್ನು ಎಷ್ಟು ಉಪನ್ಯಾಸಗಳಿಗೆ ಎಷ್ಟು ನೊಬೆಲ್ ಪ್ರೈಸ್ ಬರಬೇಕು? ಒಂದು ಉಪನ್ಯಾಸಕ್ಕೆ ಒಂದು ನೊಬೆಲ್ ಪ್ರೈಸ್. ಒಂದು ಉಪನ್ಯಾಸವನ್ನು ನೀವು ಪುಸ್ತಕ ಮಾಡಿದ್ರೆ ಒಂದು ನೊಬೆಲ್ ಪ್ರೈಸ್ ಬರಬೇಕು. ಅಂಥ ಜ್ಞಾನವನ್ನೇ ನರೇಂದ್ರ ಹಂಚಿದ್ದು. ಏನೋ ಹೇಳ್ದ ಅಂತ ಅಂದ್ಕೋಬೇಡಿ, ಅದು ನಮ್ಗೆ ಅರ್ಥವಾಗೋದಕ್ಕಿಂತ ಭಾಳ ಟೈಮ್ ತಗೊಳುತ್ತೆ. ನಮ್ಮ ದೇಶದಲ್ಲಿ ಹುಟ್ಟಿದ್ರಲ್ಲ ಪುಣ್ಯಕ್ಕೆ, ನಮ್ಗೆ ಅರ್ಥವಾಗೋದಕ್ಕಿನ್ನೂ ಭಾಳ ಮಣ್ಣು ಹೊರಬೇಕು ನಾವು. ಒಂದು ಉಪನ್ಯಾಸಕ್ಕೆ ಒಂದು ನೊಬೆಲ್ ಪ್ರೈಸ್. ಪುಸ್ತಕ ತಗೊಂಡು ನೋಡಿ, ಇದು ನಮ್ಗೆ ನಂಬಿಕೆನೇ ಬರಲ್ಲ. ನಾವು ಹಾಗೇ ಇದ್ದೀವಿ. ನಾವು ಭಾರತೀಯ ಚಿಂತನೆ ಹೀಗೆಲ್ಲ ಇದೆಯಾ? ಥಾಮಸ್ ಹಕ್ಸ್ಲಿ ಹೇಳಿದ್ದಾನೆ, ಚಾರ್ಲ್ಸ್ ಡಾರ್ವಿನ್ ಹೇಳಿದ್ದಾನೆ, ವಿಲಿಯಂ ಹಾರ್ವೆ ಹೇಳಿದ್ದಾನೆ ಅಂದರೆ ಒಪ್ಕೋಬೋದಪ್ಪ. ನಮ್ಮವ್ರು ಇಂಥದ್ದೆಲ್ಲ ಹೇಳ್ತಾರ? ಹೇಳಲ್ಲ. ಹಾಗೆ ಇರಿ, ಅವ್ರು ತೊಗೊಂಡು ಹೋಗ್ತಾ ಇರಲಿ. ಏಕಾದಶಿ ಉಪವಾಸ, ಜಪಾನಿನೊಬ್ಬ ವಿಜ್ಞಾನಿ ಅದನ್ನು ಫಾಸ್ಟಿಂಗ್ ಅಂತ ಕರೆದ, ನೊಬೆಲ್ ಪ್ರೈಸ್ ತೊಗೊಂಡ. ಪ್ರಾಣಾಯಾಮ, ಆಲ್ಟರ್ನೇಟ್ ಬ್ರೀತಿಂಗ್ ಅಂತ ಕರೆದ, ಇನ್ನೊಬ್ಬ ಕೋಟಿಗಟ್ಟಲೆ ಡಾಲರ್ ಮಾಡಿದೆ. ನೀವು ಬಾಯಿ ತರ್ಕೊಂಡು ನೋಡ್ತಾ ಇರಿ ಅವ್ರನ್ನೆಲ್ಲ. ನಿಮ್ಮ ಮನೆ ಗಿಡದ ಹೂವು ಹೊರಗಡೆ ಏನೆಲ್ಲ ಮಾಡ್ತಾ ಇದೆ ಅನ್ನೋದನ್ನು, ನಮ್ಮ ಹೂವು, ಹೌದು ನಿಮ್ಮ ಹೂವೇ, ನೋಡ್ಕೊಂಡಿರು ಬಾಯಿ ತರ್ಕೊಂಡು. ಇಂಥ ಕಾಲಮಾನದಲ್ಲಿ ನಾವು ಬದುಕ್ತಾ ಇದ್ದೀವಿ ಭಾರತೀಯರು. ಅಲೆಕ್ಸಿಸ್ ಕ್ಯಾರಲ್ ಅಂತ ವಿಜ್ಞಾನಿ ಹೆಸರು. ಅವನು ಬರೆದಿರೋ ಪುಸ್ತಕ ಮ್ಯಾನ್ ದಿ ಅನ್ನೋನ್. ಕಂಪೇರ್ ಮಾಡಿ ನೋಡಿ. ರೀತಿಯ ಬಂಧುಗಳೇ, ರಾಮಕೃಷ್ಣರು ಬಂದಿದ್ದು ಯಾವ ಕಾರಣಕ್ಕೆ ಅಂದರೆ ಜಗತ್ತಿಗೆ ಜ್ಞಾನ ಕೊಡುವುದಕ್ಕೆ. ಆ ಜ್ಞಾನದ ಮಹಿಮೆ ಏನು? 10 ಪುಟಗಳ ಒಂದು ಉಪನ್ಯಾಸಕ್ಕೆ ಒಂದು ನೊಬೆಲ್ ಪ್ರೈಸ್ ಬರುತ್ತೆ. ಅಂಥದ್ದು 9 ಪುಸ್ತಕಗಳಲ್ಲಿದೆ ರಾಮಕೃಷ್ಣರ ಜ್ಞಾನ. ಅದು ವಿವೇಕಾನಂದರು ಹೇಳಿದ್ದಲ್ವ ಅಂತ ಯಾರಾದರೂ ಅನ್ಬೋದು.
ಸ್ವಾಮಿ ತುರಿಯಾನಂದರು ಅಲ್ಲಿದ್ದಾರೆ, ಎಲ್ಲಿದ್ದಾರೆ? ಎರಡನೇದು ಸ್ವಾಮಿ ತುರಿಯಾನಂದರು ಹೇಳ್ತಾರೆ, ವಿವೇಕಾನಂದರು ಅಷ್ಟು ಪುಸ್ತಕ ಓದಿ ಹೇಳ್ತಾರೆ, ಸ್ವಾಮೀಜಿ ಡಿಡ್ ನಾಟ್ ಪ್ರೀಚ್ ಎ ಸಿಂಗಲ್ ವರ್ಡ್ ಆಫ್ ಹಿಸ್ ಓನ್. ವಿವೇಕಾನಂದರು ತಮ್ಮ ಸ್ವಂತ ಒಂದು ಪದವನ್ನು ಮಾತಾಡಿಲ್ಲ. ಹಾಗಾದ್ರೆ ಏನು ಮಾತಾಡಿದ್ದಾರೆ? ರಾಮಕೃಷ್ಣರು ಅವ್ರಿಗೇನು ಬಂಗಾಳಿಲಿ ಮಾತಾಡಿದರು ಅದನ್ನು ಅವರು ಇಂಗ್ಲೀಷಲ್ಲಿ ಹೇಳಿದ್ದಾರೆ. ಸೊ ಅಲ್ಲಿರೋ 9 ಪುಸ್ತಕ ರಾಮಕೃಷ್ಣರದ, ವಿವೇಕಾನಂದರದ್ದು. ಸ್ವಾಮೀಜಿ ಡಿಡ್ ನಾಟ್ ಪ್ರೀಚ್ ಎ ಸಿಂಗಲ್ ವರ್ಡ್ ಆಫ್ ಹಿಸ್ ಓನ್, ಸ್ವಾಮಿ ತುರಿಯಾನಂದರು ಹೇಳಿರೋದು. ನರೇಂದ್ರನ ಜೊತೆ ಪೂರ್ತಿ ಇದ್ದವರು. ವಿವೇಕಾನಂದರು ಅಮೆರಿಕ ಹೋಗಪ್ಪ, ಅಲ್ಲಿ ಆಶ್ರಮ ಆಗಿದೆ, ನೀನು ನೋಡ್ಕೋಬೇಕು ಅಂದರೆ ಎಷ್ಟು ಮನಸ್ಸಿಲ್ಲ ಅವ್ರಿಗೆ. ಯಾಕೆ? ಬೆಳಗ್ಗಿನ ಜಾವ 3 ಗಂಟೆಗೆ ಧ್ಯಾನಕ್ಕೆ ಕೂತರೆ ಮಧ್ಯಾಹ್ನ 3 ಗಂಟೆ 4 ಗಂಟೆಗೆ ಒಬ್ಬೊಬ್ಬರನ್ನು ಅಲಗಾಡಿಸಿ ಎಬ್ಬಿಸಿ ಸಮಯ ಆಗಿದೆ ಊಟ ಮಾಡಿ ಬನ್ನಿ ಅಂತಂದರೆ ಆವಾಗ ಅವರು ಹೋಗಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಆವಾಗ ಸೊಪ್ಪು ಉಪ್ಪು 2 ಒಟ್ಟಿಗೆ ಊಟ ಮಾಡಿ ಆಮೇಲೆ ಅಧ್ಯಯನ ಇದು ಕಲಿಯೋ ಜನ, ಕಾಲ ಕಳೆಯೋ ಜನ. ಅಂಥವ್ರನ್ನೇ ಸೆಲೆಕ್ಟ್ ಮಾಡಿಕೊಂಡ್ರು ರಾಮಕೃಷ್ಣರು. ಅಂಥವ್ರಿಗೆ ತಮ್ಮ ಶಕ್ತಿಯನ್ನು ವರ್ಗಾವಣೆ ಮಾಡಿದರು. ಹಿಂದೆ ಎಷ್ಟೋ ಜನ್ಮಗಳು ತಪಸ್ವಿಗಳಾಗಿದ್ದವರೇ. ಮೊದಲನೇದಾಗಿ ಯೋಗಾನಂದರು ಅರ್ಜುನ, ಶಾರದಾನಂದರು ಲಕ್ಷ್ಮಣ. ಅವರೇನು ಈ ಜನ್ಮದಲ್ಲಿ ಹೊಸದಾಗಿ ಶುರು ಮಾಡಿಕೊಂಡವರಲ್ಲ ಆಧ್ಯಾತ್ಮಿಕ ಜೀವನ. ಹಾಗಿದ್ದಾಗ ರಾಮಕೃಷ್ಣರು ಇಂಥ ಜ್ಞಾನವನ್ನು ನಮಗೆ ಕೊಟ್ಟಿದ್ದಾರೆ. ಆ ಜ್ಞಾನವನ್ನು ಅವರು ತಾವೇ ಸಂಪಾದಿಸಿಕೊಂಡು ಒಂದು ಪುಸ್ತಕವನ್ನು ಓದದೆ ಪರಂಪರೆಯಲ್ಲಿ ಗುರುಗಳು ಏನು ಹೇಳಿದಾರೋ ಅದರ ಪ್ರಕಾರವೇ ನಡ್ಕೊಂಡು ಏನೆಲ್ಲ ಅನುಭವಗಳು ಪಡ್ಕೊಂಡು, ಪಾರಂಪರಿಕ ಜ್ಞಾನ ಸರಿಯಾಗಿ ಮಾಡಿದರೆ ನಮಗೆ ಅನುಭವಗಳನ್ನು ಕೊಡುತ್ತದೆ ಅನ್ನೋದನ್ನು ಜಗತ್ತಿಗೆ ಸಾಬೀತು ಮಾಡಿ 50 ವರ್ಷನೂ ಪೂರ್ತಿ ಇಲ್ಲ, ಕೆಲವು 10-12 ದಿನ ಕಡಿಮೆ. ಎಷ್ಟು ದಿನ ಕಡಿಮೆ? 50 ವರ್ಷ ಮೇಲೆ ಒಂದು ಸ್ವಲ್ಪ ದಿನ ಇಲ್ಲ ಅನಿಸುತ್ತೆ. ಒಂದು 6 ತಿಂಗಳು ಕಡಿಮೆ. 50 ವರ್ಷಕ್ಕಿಂತ 6 ತಿಂಗಳು ಕಡಿಮೆ ಇಲ್ಲ, ಒಂದು 6 ತಿಂಗಳು ಜಾಸ್ತಿ. 50 ವರ್ಷ 6 ತಿಂಗಳು ಬದುಕಿ ಇಹಲೋಕದ ಪ್ರಯಾಣ ಮುಗಿಸಿ ಮುಂದೆ ನರೇಂದ್ರನಿಗೆ ಹೇಳಿದರು, ನರೇಂದ್ರ, ಯಾವ ಜ್ಞಾನವನ್ನು ನಿನಗೆ ಕೊಟ್ಟಿದ್ದೀನೋ ಇದರಿಂದ ಜಗತ್ತಿನ ಕಲ್ಯಾಣವನ್ನು ಸಾಧಿಸು. ತಮಗಾಗಿ ಒಂದು ದಿನ ಇಷ್ಟು ಕಾಯಿಲೆ ಬಂದರು, ಕ್ಯಾನ್ಸರ್ ಬಂದರು, ಎಲ್ಲ ಇದ್ದರೂ ತಮಗಾಗಿ ಅದನ್ನು ಉಪಯೋಗಿಸಿಕೊಳ್ಳದೆ ಜಗತ್ತಿನ ಹಿತಕ್ಕಾಗಿ ಉಪಯೋಗ ಮಾಡಿಕೋ ಅಂತ ಹೇಳಿ ಅವರು ಇಹಲೋಕದಿಂದ ತಮ್ಮ ಸ್ವಂತ ಧಾಮಕ್ಕೆ ತಿರುಗಿದರು. ಮಹಾತ್ಮರು ಬರೋದೇ ಹೀಗೆ. ನಾನು ಸುಮ್ಮನೆ ಏನೂ ಹೇಳಲೇ ಇಲ್ಲ ನಿಮಗೆ, ಪೀಠಿಕೆ ಕೂಡ ಹೇಳಲಿಲ್ಲ ನಾನು ನಿಮಗೆ. ಅವರ ವಿಚಾರ ಪುಸ್ತಕಗಳಲ್ಲಿ ಇರುತ್ತೆ. ದಯವಿಟ್ಟು BEd ಸ್ಟೂಡೆಂಟ್ಸ್ ಎಲ್ಲರೂ ಕೂಡ, ಅದರಲ್ಲೂ BEd ಸ್ಟೂಡೆಂಟ್ಸ್ ಇದನ್ನು ಓದಿ, ಕುತೂಹಲಕ್ಕಾದರೂ ಓದಿ. ನಾಳೆ ನೀವು ಟೀಚರ್ಸ್ ಆಗ್ತೀರಿ. ನೀವು ಟೀಚರ್ಸ್ ಆದಾಗ ಮಕ್ಕಳ ಮುಂದೆ, ಮಕ್ಕಳೇ ಇದೆಲ್ಲ ಓದಿಪ್ಪ ಅಂತ ನೀವು ಹೇಳಿ. ಅವರಲ್ಲಿ ಯಾವ ಕುವೆಂಪು ಇದ್ದಾನೋ. ನಾನು ಒಂದು ಹಳ್ಳಿಗೆ ಹೋಗ್ತಿದ್ದೆ ಸುಮಾರು 32, 33 ವರ್ಷಗಳ ಹಿಂದೆ. ಆ ಹಳ್ಳಿಯಲ್ಲಿ ಎಲ್ಲ ಹಳ್ಳಿ ಹುಡುಗರೇ ಅವರ ಸಂಪರ್ಕಕ್ಕೆ ಬಂದು ಧಾರವಾಡ ರಾಮಕೃಷ್ಣ ಆಶ್ರಮದಲ್ಲಿ ನಾನಿದ್ದಾಗ ಎಲ್ಲ ಹುಡುಗರು ಆಶ್ರಮಕ್ಕೆ ಬರೋಕ್ಕೆ ಶುರು ಮಾಡಿದ್ರು. ಅವ್ರಿಗೆ ನಾನು ಸಂಪೂರ್ಣವಾಗಿ ಸ್ವಾತಂತ್ರ್ಯ. ಆಶ್ರಮದಲ್ಲಿ ಎಷ್ಟು ದಿನ ಬೇಕಾದರೂ ಬರ್ಬೋದು, ಅವರು ಎಷ್ಟು ದಿನ ಬೇಕಾದರೂ ಇರ್ಬೋದು, ಅಡುಗೆ ಮನೆಗೆ ಬೇಕಾದ್ರೆ ಹೋಗ್ಬೋದು, ಬೇಕಾಗಿರೋ ಅಡುಗೆ ಮಾಡ್ಕೋಬಹುದು, ಹಾಲು ತರಿಸ್ಕೋಬಹುದು, ಕಾಫಿ ಟೀ ಬೇಕಾದ್ರೆ ಮಾಡ್ಕೊಂಡು ಕುಡಿಬಹುದು, ಆಶ್ರಮದಲ್ಲೇ ಇರ್ಬೋದು ಎಷ್ಟು ದಿನ ಬೇಕಾದರೂ. ಹೀಗೆ ಪೂರ್ತಿ ಸ್ವಾತಂತ್ರ್ಯ ಕೊಟ್ಟಿದ್ದೆ. ಭಕ್ತರು ಯಾರೋ ಒಬ್ಬರು ಒಂದಿನ ಆಕ್ಷೇಪಣೆ ತೆಗೆದರು, ಸ್ವಾಮೀಜಿ ಅವರು ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ, ಹಾಗೆ ಮಾಡ್ತಾರೆ, ನೀವು ಅವ್ರಿಗೆಲ್ಲ ಇಷ್ಟೊಂದು ಸಲಿಗೆ ಕೊಟ್ಬಿಟ್ಟಿದ್ದೀರಿ. ಆವಾಗ ನಾನು ಅವ್ರಿಗೊಂದು ಮಾತು ಹೇಳಿದೆ, ನಮ್ಮ ದೇಶದಲ್ಲಿ ಹೀಗಿದೆಯಲ್ಲ ವಾತಾವರಣ, ಯಾವ ಹುಡುಗನ ಒಳಗಡೆ ಯಾವ ಕುವೆಂಪು ಇದ್ದಾರೋ ಯಾರು ನೋಡಿದ್ದಾರೆ? ಕುವೆಂಪುನೂ ಹಳ್ಳಿ ಹುಡುಗನೇ. ರಾಮಕೃಷ್ಣಾಶ್ರಮ ಮೈಸೂರು ಅವರಿಗೆ ಅಷ್ಟು ಸ್ವಾತಂತ್ರ್ಯ ಕೊಟ್ಟಿರಲಿಲ್ಲ ಅಂದರೆ ಇವತ್ತು ಕುವೆಂಪು ಆಗ್ತಿದ್ರ? ಯಾವ ಹುಡುಗನ ಒಳಗಡೆ ಯಾವ ಕುವೆಂಪು ಇದ್ದಾನೋ ಯಾರು ನೋಡಿದ್ದಾರೆ? ಅದಕ್ಕೋಸ್ಕರ ನಾನು ಅವ್ರಿಗೆಲ್ಲ ಸ್ವಾತಂತ್ರ್ಯ ಕೊಟ್ಟಿದ್ದೇನೆ. ಆ ಹುಡುಗರಲ್ಲಿ 7-8 ಜನ ಇವತ್ತು ಸಾಧುಗಳಾದರು. ಎಲ್ಲರೂ ಒಂದೊಂದು ಆಶ್ರಮವನ್ನು ನಡೆಸ್ತಾ ಇದ್ದಾರೆ. ಯಾರಿಗೂ ಕಡಿಮೆ ಇಲ್ಲದಂತೆ ಒಂದೊಂದು ಆಶ್ರಮ. 20-30 ವರ್ಷಗಳ ಕಾಲ ಟ್ರೈನಿಂಗ್ ತೊಗೊಂಡವರು ಕೂಡ ನಡೆಸಲಾರರು, ಅಷ್ಟು ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಯಾಕೆ ಹೇಳ್ತಾ ಇದ್ದೇನೆ ಗೊತ್ತಾ? BEd ಸ್ಟೂಡೆಂಟ್ಸ್ ಇವತ್ತು ನೀವು ನಾಳೆ ಟೀಚರ್ಸ್ ಆಗ್ತೀರಿ.
ರಾಮಕೃಷ್ಣ ಬಗ್ಗೆ, ವಿವೇಕಾನಂದರ ಬಗ್ಗೆ ಹೇಳಿ. ನಿಮ್ಮ ಮಾತುಗಳನ್ನು ಕೇಳಿಸ್ಕೊಂಡು ಹುಡುಗರಲ್ಲಿ ಯಾವ ಹುಡುಗನಲ್ಲಿ ಯಾವ ಕುವೆಂಪು ಇದ್ದಾನೋ, ಯಾವ ಹುಡುಗಿಯಲ್ಲಿ ಯಾವ ನಿವೇದಿತಾ ಇದ್ದಾಳೋ, ಯಾರು ನೋಡಿದ್ದಾರೆ? ಭಾರತೀಯ ಹುಡುಗರು ಏನು ಬೇಕಾದರೂ ಆಗಬಲ್ಲರು. ಇದನ್ನೇ ಹೇಳ್ತಾ ಇರ್ತೀನಿ, ಭಾರತೀಯ ಹುಡುಗನೇ, ನಿನಗಿರೋ ರಕ್ತ ಪ್ರಪಂಚದ ಯಾವ ಹುಡುಗನಿಗೂ ಇಲ್ಲ. ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ಗಳಲ್ಲಿ ಹೇಳ್ತೀನಿ ನಾನು ಇದನ್ನು ಬೇಕಾದರೆ. ಭಾರತೀಯನೇ, ನಿನಗಿರುವ ರಕ್ತ ಏನು ಎಷ್ಟು ಹುಡುಕಾಡಿದರೂ ತಡಕಾಡಿದರೂ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ. ಇದರ ಬಗ್ಗೆ ಬಹಳ ವಿವರಣೆ ಕೊಡೋದಕ್ಕಿದೆ. ಇದು ಆರ್ಯನ ರಕ್ತ, ಇದು ಆರ್ಯನ ರಕ್ತ. ವಿವೇಕಾನಂದರ ಒಂದು ಮಾತು ಹೇಳ್ತೇನೆ, ಆರ್ಯನ ರಕ್ತ ಹೋಗದೆ ಜಗತ್ತಿನ ಯಾವ ಜನಾಂಗ ನಾಗರಿಕವಾಗಿದೆ ಹೇಳಿ? ಇದು ಸ್ವಾಮೀಜಿ ಇದೆ, ವಿವೇಕಾನಂದರ ಅಬ್ಸರ್ವೇಷನ್. ಆರ್ಯನ ರಕ್ತ ಹೋಗದೆ ಜಗತ್ತಿನ ಯಾವ ಜನಾಂಗ ನಾಗರಿಕವಾಗಿದೆ? ಇದನ್ನು ಪಾಶ್ಚಾತ್ಯ ಪ್ರಪಂಚದ, ಪೌರ್ವಾತ್ಯ ಪ್ರಪಂಚದ ದೊಡ್ಡ ದೊಡ್ಡ ದಿಗ್ಗಜಗಳು 4-6 ಜನ ಇದನ್ನು ಹೇಳಿದ್ದಾರೆ. ಅವರೆಲ್ಲ ದೊಡ್ಡ ದೊಡ್ಡ ವಿಜ್ಞಾನಿಗಳು. ವಿಜ್ಞಾನಿಗಳಿಗೆ ಈ ದೇಶ ಅರ್ಥವಾಗುತ್ತೆ, ವಿಜ್ಞಾನಿಗಳಲ್ಲದವ್ರಿಗೆ ಇದು ಅರ್ಥ ಆಗೋದು ಬಹಳ ಕಷ್ಟ. ಆದ್ದರಿಂದ ನಾನು ಬಹಳ ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರಿಗೆ ಸೈನ್ಸ್ ಗೊತ್ತಿಲ್ಲ, ಬ್ರೈನ್ ಅದು ಸೆಕೆಂಡ್ ಕ್ಲಾಸ್ ಬ್ರೈನ್, ಅದು ಸುಮ್ಮನೆ ಅದ್ರ ಜೊತೆ ಏನು ತಲೆ ಕೆಡಿಸ್ಕೊಳ್ಳೋದು ಅಂತ ಅಂದ್ಕೊಂಡು ನಾನು ಸುಮ್ಮನೆ ಆಗಲಿಲ್ಲ. ಜಪಾನ್ ದೇಶದ ಮುತ್ಸದ್ದಿ ಪ್ರೊಫೆಸರ್ ಒಕಾಕುರ, ಹಾಗೆಯೇ ಚೈನಾಸ್ ಬೀಜಿಂಗ್ ಯೂನಿವರ್ಸಿಟಿ ಪ್ರೊಫೆಸರ್, ಪರ್ಮನೆಂಟ್ ರೆಪ್ರೆಸೆಂಟೇಟಿವ್ ಟು ಯುನೈಟೆಡ್ ನೇಷನ್ಸ್ ಆಫ್ ಚೈನಾ, ಪರ್ಮನೆಂಟ್ ರೆಪ್ರೆಸೆಂಟೇಟಿವ್ ಆಫ್ ಚೈನಾ ಟು ಯುನೈಟೆಡ್ ನೇಷನ್ಸ್, ಇವರೆಲ್ಲ ಇದನ್ನು ಹೇಳ್ತಾರೆ. ಭಾರತೀಯರ ಸಂಪರ್ಕಕ್ಕೆ ಬಂದಿರಲಿಲ್ಲ ಅಂದರೆ ಕಾಡು ಮನುಷ್ಯರಾಗ್ತಿದ್ವಿ ನಾವು. ತಮ್ಮದೇ ರೀತಿಯಲ್ಲೆಲ್ಲ ಹೇಳ್ತಾರೆ. ಭಿಕ್ಷೆ ಬೇಡಿದ್ವಿ ನಾವು ಅವ್ರ ಹತ್ರ, ನಾವು ಮನುಷ್ಯರಾಗೋದು ಹೇಗೆ ಅಂತ. ಭಿಕ್ಷುಕನಿಗೆ ವಜ್ರದ ಮನೆ ತೋರಿಸದಂಗಾಯಿತು ಭಾರತೀಯರು ನಮಗೆ ಕೊಟ್ಟ ಟ್ರೈನಿಂಗ್. ಈ ಥರ ಎಲ್ಲ ಮಾತಾಡ್ತಾರೆ. ನಾನು ಅದನ್ನೇ ಬೇಕಾದ್ರೆ ಹಾಕ್ತೀನಿ ಮುಂದಿನ ಉಪನ್ಯಾಸದಲ್ಲಿ. ಅವ್ರು ಹೇಳಿರೋ ಅದೇ ಪದಗಳನ್ನು ಬೇಕಾದ್ರೆ ಹೇಳ್ತೀನಿ. ಹೀಗೆ ನಮ್ಮ ರಕ್ತದಲ್ಲೇ ಆ ಶ್ರೇಷ್ಠತೆ ಇದೆ, ಅದು ಮಲ್ಕೊಂಡು ನಿದ್ದೆ ಮಾಡ್ತಾ ಇದೆ. ರಾಮಕೃಷ್ಣ ವಿವೇಕಾನಂದರಾದಿಯಾಗಿ ಅವರೆಲ್ಲ ಬಂದು ಅದನ್ನು ಎಚ್ಚರಗೊಳಿಸುವ ಕಾರ್ಯಕ್ರಮದಲ್ಲಿ ನಮ್ಮನ್ನು ತೊಡಗಿಸಿದ್ದಾರೆ. ಟೀಚರ್ಸ್ ಆದವ್ರಿಗೆ ಅದರ ಬಗ್ಗೆ ಹೆಚ್ಚಿನ ಜವಾಬ್ದಾರಿ ಇದೆ ಅಂತ ಹೇಳ್ತಾ, ಇಷ್ಟೊತ್ತು ಕೂಡ ಸುಮಾರು 1 ಗಂಟೆಗಿಂತ ಹೆಚ್ಚು ಕಾಲ ನಾನು ಮಾತನಾಡಿದರು. ಶ್ರದ್ಧೆಯಿಂದ ಕೇಳಿಸ್ಕೊಂಡ್ರಿ. ಮುಂದಿನ ಹಂತ ಶ್ರೀರಾಮಕೃಷ್ಣ ಬಗ್ಗೆ ಒಂದು ಪುಸ್ತಕ ತಗೊಳ್ಳೋದು, ಅದನ್ನು ಅಧ್ಯಯನ ಮಾಡೋದು. ಆಗ ಅವರ ಬಗ್ಗೆ ಕುತೂಹಲ ಬಂದಾಗ ಇನ್ನೂ ಏನು ಹೇಳಿದ್ದಾರೆ ಅಂತ ಅವರ ಚಿಂತನೆಗಳನ್ನು ಕೇಳಿ ಮನಸ್ಸಿಗೆ ಹಿಡಿಸ್ತು ಅಂತಂದರೆ ಇನ್ನೂ ಹೆಚ್ಚು ಅವ್ರನ್ನ ತಗೊಳ್ಳಿ. ನೀವು ಅವ್ರ ಹತ್ತಿರಕ್ಕೆ ಬನ್ನಿ, ನಿಮಗೆ ಬಹಳ ಒಳ್ಳೆಯದಾಗುತ್ತೆ. ಹಾಗೆ ಬಹಳ ಹತ್ತಿರಕ್ಕೆ ಬಂದು ಒಳ್ಳೆಯದವರು ಜಗತ್ತಿನಾದ್ಯಂತ ಒಬ್ಬರು ಹಳ್ಳಿಯ ಮುಗ್ಧೆ ಪುರುಷೋತ್ತಮಾನಂಜೆ ಮುಂದ್ಗಡೆ ಒಂದು ದಿನ ಒಂದು ಮಾತು ಹೇಳಿದರು. ಆ ಮಾತು ಹೇಳಿಬಿಟ್ಟು ನಾನು ಮಾತು ಮುಗಿಸ್ತೇನೆ. ಬಹಳ ಮುಗ್ಧೆ, ಏನೋ ಭಾಳ ಓದಿಲ್ಲ, 5ನೇ ಕ್ಲಾಸ್ 6ನೇ ಕ್ಲಾಸ್ ಓದಿದ್ರು. ಪುರುಷೋತ್ತಮಾನಂಜೆ ಮುಂದೆ ಹೇಳಿದರು, ಸ್ವಾಮೀಜಿ ಬಹಳ ಕಷ್ಟಗಳು ಬಂತು ನನಗೆ ಜೀವನದಲ್ಲಿ, ಎಷ್ಟೋ ದೇವರುಗಳಿಗೆ ಮೊರೆ ಹೊಕ್ಕೆ ಏನೂ ನನಗೆ ಪ್ರಯೋಜನ ಆಗಲಿಲ್ಲ. ಆದರೆ ಈ ದೇವರ ಹತ್ರ ಬಂದ ಮೇಲೆ ಸುಖವಾಗಿದ್ದೀನಿ ಅಂತ ರಾಮಕೃಷ್ಣ ಅದು ಪುರುಷೋತ್ತಮಾಂಜಿ ನಾನು ನಕ್ಕಿದ್ದು ಬಹಳ ಕಡಿಮೆ. ಒಂದು 2 ನಿಮಿಷ ಗಹಿಸಿ ನಕ್ಕಿದ್ರು. ಒಂದು ಆನಂದದಿಂದ ಕೂಡಿದ ನಗೆ ಅದು. ಇದೆಲ್ಲ ಹಳ್ಳಿಯ ಮುಗ್ಧೆ, ಅವ್ರು ಏನೂ ಗೊತ್ತಿಲ್ಲದೆ ಏನೋ ಯಾರೋ ಮಹಾತ್ಮರ ಥರ ಕಾಣ್ತಾರೆ ಅಂತ ಅವ್ರಿಗೆ ನಡ್ಕೊಂಡೋಗಿ ಶುರು ಮಾಡಿದ್ರು. ಒಳ್ಳೆಯದಾಯಿತು. ಹೀಗೆ ಭಗವಾನ್ ಶ್ರೀರಾಮಕೃಷ್ಣರ ಆವಿರ್ಭಾವ ಪ್ರಪಂಚದ ಸ್ಥಿತಿಯನ್ನೇ ಬದಲಾವಣೆ ಮಾಡುವುದಕ್ಕೆ ಬಂದಿದೆ ಅಂತ ಸ್ವಯಂ ವಿವೇಕಾನಂದರು ಹೇಳ್ತಾರೆ. ಅವರ ಕೃಪೆ ನಿಮ್ಮೆಲ್ಲರ ಮೇಲೆ ನಿರಂತರ ಇರಲಿ ಅಂತ ಹೇಳಿ, ಪ್ರಸಾದ ಇದೆ, ಎಲ್ಲ ಪ್ರಸಾದ ತೆಗೆದುಕೊಂಡೇ ಇಲ್ಲಿಂದ ನಿರ್ಗಮಿಸುವ ಯೋಚನೆ ಮಾಡಬೇಕು, ಪ್ರಸಾದ ತಗೊಳ್ಳೋದೇ ಅಲ್ಲ ಅಂತ ಹೇಳಿ ಈ 4 ಮಾತುಗಳನ್ನು ಭಗವಾನ್ ಶ್ರೀರಾಮಕೃಷ್ಣರ ದಿವ್ಯ ಚರಣಗಳಲ್ಲಿ ಸಮರ್ಪಣೆ ಮಾಡ್ತೇನೆ. ಇವತ್ತು ಸಾಯಂಕಾಲ ಹರಿಕಥೆ ಕಾರ್ಯಕ್ರಮ ಇದೆ. ಜೀವನ ಸಂದೇಶ ಆಧಾರಿತ ಶ್ರೀರಾಮಕೃಷ್ಣರ ಜೀವನ ಮತ್ತು ಸಂದೇಶಗಳ ಆಧಾರಿತ ಹರಿಕಥೆ ಇದೆ. ಅದ್ರ ಜೊತೆ ಸಂಗೀತ ಜೊತೆಗೆ ಮಾತು, ಇನ್ನಷ್ಟು ಆಪ್ಯಾಯಮಾನ ಎಲ್ಲ. ಬನ್ನಿ, ಭಾಗವಹಿಸಿ, ಒಳಿತಾಗಲಿ. ಜಯ ರಾಮಕೃಷ್ಣ.